ನಿಲ್ಲು ಶಾಂತ, ನನ್ನ ಮಾತು ಕೇಳು. ಓಡ್ ಬಡ ಕೊಡು ಕೂಸಿನ. ಇಲ್ಲ, ನಾ ಸತ್ರು ನನ್ನ ಕೂಸಿ ನಿನ್ ಕೈ ಕೊಡಂಗಿಲ್ಲ. ನನ್ ಬೆನ್ ಹತ್ಬೇಡ, ನನ್ ಬೆನ್ ಶಾಂತ. ಅಯ್ಯೋ ನಾ ಏನ್ ಮಾಡ್ಲಿ? ನನ್ನ ಕೂಸಿನ ಹ್ಯಾಂಗ ಕಾಪಾಡಿಕೊಳ್ಳಿದೀವ್ರಿ? ಅಯ್ಯೋ, ಆ ರಾಕ್ಷಸ ಈ ಕಡೆ ಬರಕತ್ತಾನ. ನಾ ಏನ್ ಮಾಡ್ಲಿ? ಎಲ್ಲ ನೀಚ ಹೆಣ್ಣೆ, ನನ್ನ ಕಣ್ಣು ತಪ್ಪಿಸೋಡಕ್ಕಿಯ ನೀನು? ನೀನು ಪಾತಾಳದಾಗ ಅಡಗಿದ್ರು ಬಿಡುದಿಲ್ಲ ನಾನು. ಎಲ್ಲ ಇವನ ಮನೆ ಹಾಳಾಗ ಇಂಥ ಹೊತ್ನಾಗ ಇವ ಬಂದಲ್ರಿ, ಇಮಾಮ್ ಸಾಬ ಶಿವಪೂಜಾ ಕರಡೆ ಅಡ್ಡ ಬಂದಂಗ. ಇಷ್ಕಂಟ ಯಾಕೋ ಈ ನಮನಿ ಬೆವರಾಕತ್ತೀರಿ? ಯಾರು ಕೂಡ ಜಗಳ ಮಾಡಿ ಬಂದಿ ಹಂಗು? ನಾ ಯಾರು ಕೂಡ ಜಗಳ ಮಾಡ್ಬೇಕ್ರಿ? ಮತ್ತೆ ಯಾಕೆ ಹೆದರಾಕತ್ತೀಯಪ್ಪ? ಅದು ನನಗ ನನ್ನ ಹೆಂಡತಿಗೆ ಮನ್ಯಾಗ ಸಣ್ಣ ವಿಷಯಕ್ಕೆ ಜಗಳ ಆದ್ರ ಅಷ್ಟಕ್ಕೆ ಸಿಟ್ಟಿಗೆದ್ದು ಬಾವಿಗೆ ಬೀಳ್ತೀನಿ ಅಂತ ಕೂಸಿನ ಕಸ್ಕೊಂಡು ಓಡಿ ಬಂದ್ಲು. ಏನಂದಿ? ಹಾ, ಮತ್ತ ಈ ದಾರ್ಯಾಗ ನಿಮ್ಮ ಕಣ್ಣಿಗೆ ಏನಾರ ಕಂಡ್ಲನ್ರಿ? ಕಂಡಿದ್ಲಪ್ಪ, ನಾನು ಕೇಳ್ದೆ ಯಾಕವ ಇಷ್ಟೊತ್ತಿನಾಗ ಕೂಸಿನ ಹೊತ್ಕೊಂಡು ಎಲ್ಲಿಗೆ ಹೊಂಟಿ ಅಂತ. ನಾನು ಕೂಡ ಏನು ಮಾತಾಡ್ಲಿಲ್ಲ. ಹಂಗ ಹೋದ್ಲರಿ? ಯಾ ಕಡೆ ಹೋದ್ಲರಿ? ಈ ಕಡೆಗೆ ಓಡಿ ಹೋದ್ಲಪ್ಪ, ಬಾಳ ದೂರ ಹೋಗಿರ್ಬೇಕಂತ ಕಾಣುತ್ತ. ತಡ್ರಿ, ಮತ್ ಮುಂದೆ ಹೋಗಿ ಏನಾರ ಅನಾಹುತ ಮಾಡ್ಕೊಂಡಾಳು, ನಾವಾಗ ನೋಡ್ಕೊಂಡ್ ಬರ್ತೀನಿ. ಶಾಂತವ, ತಂಗಿ ಶಾಂತವ, ಬಾತಾಯಿ. ನಿಮಗ ನೀನಲ್ಲಿ ಗಿಡದ ಮರಿಗೆ ಹೋಗಿದ್ದನ್ನ ನಾನು ದೂರದಿಂದನೇ ನೋಡಿದೆ. ಮಾತಾಡಿಸ್ಬೇಕು ಅನ್ನಷ್ಟರಾಗ ನಿನ್ನ ಗಂಡ ವಿಷಕಂಠ ಕೈಯಾಗ ಚೂರಿ ಹಿಡಿದು ಸೆಟ್ಟಿಲ್ಲ ಈ ಕಡೆಯಿಂದ ಬಂದ. ನನಗೆ ಗೊತ್ತಾಯ್ತು ಅವ ನಿಂದ ಹುಡುಕಾಕತ್ತಾನೆ ಅಂತ. ಹೇಳವ, ಏನದು ನಿಮ್ಮಿಬ್ರು ಗಂಡ ಹೆಂಡ್ರ ಜಗಳ? ಅದು ಏನ ಇದ್ರು ನಾನು ಬಗೆಹರಿಸ್ತೀನಿ, ಹೇಳ್ತಾಯಿ. ಭಯ್ಯ ಮೊದ್ಲೇ ಈ ಕೂಸಿನ ತಗೊಳ್ರಿ. ಶಾಂತವ, ನೀವು ತಗೊಳ್ರಿ ಭಯ್ಯ, ಹೇಳ್ತೀನಿ. ತಾಯಿ ಹೇಳವ, ಏನದು ನಿಮ್ಗಳ? ಭಯ್ಯ, ನಮ್ಮಣ್ಣ ನೀನು ಪ್ರಾಣಕ್ಕೆ ಪ್ರಾಣ ಕೊಡು ಜೀವದ ಗೆಳೆಯರು. ಹೌದವಾ? ಹೌದು. ನೀ ನನ್ನ ಕೈ ಮೇಲೆ ಕೈ ಹಾಕಿ ಒಂದು ಮಾತು ಕೊಡ್ಬೇಕು. ಶಾಂತವ, ನೀ ಕೊಡು ಭಯ್ಯ, ಹೇಳ್ತೀನಿ. ಏನವ ನಿಂದು? ಆಯ್ತು ತಾಯಿ, ಅದು ಎಂಥ ಕೆಲಸ ಇದ್ರು ನಾನೇ ನಡೆಸ್ಕೊಡ್ತೀನಿ ಅಂತ ನಿನಗೆ ವಚನ ಕೊಟ್ಟು ಹೇಳ್ತೀನಿ. ಆತಿಲ್ಲೋ? ಹೇಳಿ ಭಯ್ಯ, ಇವತ್ತಿನಿಂದಕ್ಕೆ ನನ್ನ ಮಗಳಲ್ಲ ನಿನ್ನ ಮಗಳಂತ ತಿಳಿದು ಜೋಪಾನ ಮಾಡಿ ಈಕೆ ನನ್ನ ಅಣ್ಣನ ಮಗ ಶಿವಣ್ಣಗೂ ಕೊಟ್ಟು ಮದುವೆ ಮಾಡಬೇಕು. ಈಕೆ ನನ್ನ ತವರು ಮನೆ ಸೊಸೆಯಾಗಿ ಬಾಳ್ಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆ ನೆರವೇರಿಸ್ಕೊಡ್ತೀಯ ಭಯ್ಯ? ಭಯ್ಯ, ಈ ಬಂಗಾರ ತಗೋ. ಇದು ನನ್ನವ್ವ ನನಗಂತ ಹೇಳ್ಕೊಟ್ಟಿದ್ದು. ಈ ಬಂಗಾರ ನನ್ನ ಹತ್ರ ಇರೋದು ನೀಚ ನನ್ನ ಗಂಡು ಗೊತ್ತಿಲ್ಲ. ನನಗೆ ನಿನ್ನ ಮ್ಯಾಲ ನಂಬಿಕೆ ಐತಿ, ನೀ ತಗೋ ಭಯ್ಯ. ಶಾಂತವ, ಕೂಸಿನ ಈ ಬಂಗಾರನ ನನ್ನ ಕೈಯಾಗ ಕೊಟ್ಟು ನೀನೆಲ್ಲಿಗವ ಹೋಗ್ತೀಯ? ಏನವಾ ಇದು ನಿನ್ನ ಮಾತಿನ ಅರ್ಥ? ಅದನ್ನೆಲ್ಲ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ ಭಯ್ಯ. ನನ್ನ ಗಂಡ ನನ್ನ ಕೊಲೆ ಮಾಡಕ್ಕೆ ಬೆನ್ನ ಹತ್ಯಾನ. ವಿಷಕಂಠ ನಿನ್ನ ಕೊಲೆ ಮಾಡಕ್ಕೆ ಬೆನ್ನ ಹತ್ಯಾನ? ಎದರ ಸಲವಾಗಿ? ನಾ ಹೆಣ್ಣಾಗಿ ಹುಟ್ಟಿದ್ದಕ್ಕ, ಹೆಣ್ಣು ಹಡ್ದದ್ದಕ್ಕ. ನಮ್ಮವ್ವ ಇವ ಬೆನ್ನಿಗೆ ಬಿದ್ದು ತಮ್ಮ ಅಂತ ಹೇಳಿ ನಮ್ಮಣ್ಣ ಇಷ್ಟು ಬ್ಯಾಡ ಬ್ಯಾಡ ಅಂದ್ರು. ಆ ಶರಾಯಿ ಕುಡುಕಗೂ ಕೊಟ್ಟು ನನ್ನ ಮದ್ವೆ ಮಾಡಿ ತಾನು ಸತ್ವಾದ್ಲು. ನನ್ನ ಗಂಡ ಬರೀ ಕುಡಿತಾನ ಅಂತ ತಿಳ್ಕೊಂಡಿದ್ದೆ. ಅವ ಕುಡಿಯೋದಷ್ಟ ಅಲ್ಲ, ಕಳ್ಳತನ ಮಾಡ್ತಾನ, ಹೆಣ್ಣು ಮಕ್ಕಳ ತಲೆ ಹಿಡಿತಾನ. ಅಷ್ಟು ಸಾಲದು ಅಂತ ನಾ ಹೆಣ್ಣು ಹಡ್ದದ್ದಕ್ಕ ನೀ ಹೆಣ್ಣು ಯಾಕೆ ಹಡ್ದಿ ಅಂತ ನನ್ನ ಹೊಡೆದು ಬಡ್ದು ನನ್ನೆರಡು ಮಕ್ಕಳನ್ನ ದಂಧಕೋರರಿಗೆ ಮಾರಾಟ ಮಾಡ್ಯಾನ ಭಯ್ಯ. ನನ್ನ ಮಕ್ಕಳನ್ನ ಮಾರ್ಕೊಂಡಾನ. ಶಾಂತವಾ, ಶಾಂತವಾ, ಏನ್ ಹೇಳಕತ್ತೀಯವ ನೀನು? ಅವನು ಯಾವನು ರತನ್ಲಾಲ್ ಅಂತ. ಅವ ಬಂದು ನನ್ನ ಗಂಡಿಗೆ ರೊಕ್ಕ ಕೊಟ್ಟು ನನ್ನೆರಡು ಮಕ್ಕಳಿಗೆ ತಗೊಂಡು ಹೊಂಟಿದ್ದ. ನಾ ಹೋಗಿ ಅಡ್ಡು ಬಿದ್ದು ಜಗಳ ಆಡಿ ಒಂದು ಕೂಸಿನ ಕಸ್ಕೊಂಡು ಬಂದೀನಿ. ನನ್ನಿನ ಒಂದು ಕೂಸು ಅವ್ರ ಹಂತ್ಯಕ ಐತಿ ಭಯ್ಯ, ಅವ್ರ ಹಂತ್ಯಕ ಐತಿ. ಅಲ್ಲ, ಎಂಥ ಕಾಲ ಬಂತಪ್ಪ. ಹಡದ ತಂದಿನ ಕುಂತು ಮಕ್ಕಳನ್ನ ಮಾರಾಟ ಮಾಡುವುದ? ನನ್ನ ಕಿವಿಲೆ ಕೇಳಕ್ಕಾಗಬಲ್ದು. ಹಡದ ಕರಳು ಹೆಂಗ ತಡ್ಕೋಬೇಕು ದೇವ್ರ, ಹೆಂಗ ತಡ್ಕೋಬೇಕು? ಭಯ್ಯ, ನಿನ್ನ ಕೈ ಮುಗಿತೀನಿ. ಆ ರತನ್ಲಾಲ್ ನಮ್ಮ ಇಲ್ಲಿ ಬಂದ್ರು ಬರ್ಬೋದು. ಇಲ್ಲವ, ಇಲ್ಲಿಂದ ಹೋಗು. ಇವಾಗ ನಾನು ಹೋದ್ರ ಮುಂದೆ ನಿನ್ನ ಗತಿ ಏನವ? ಬದುಕಿದ್ರ ಬಂದು ನನ್ನ ಕೂಸಿನ ಮುಖ ನೋಡ್ತೀನಿ. ಒಂದ್ ವೇಳೆ ನಾ ಸತ್ರ ನನ್ನ ಕೂಸಿಗೆ ನೀನ ತಾಯ ಆಗು ಭಯ್ಯ, ನೀನ ತಾಯ. ಇಲ್ಲವ, ಇಂಥ ಪರಿಸ್ಥಿತಿ ಒಳಗ ನಿನ್ನೊಬ್ಬಾಕಿನ ಬಿಟ್ಟು ನಾನು ಹೋಗಂಗಿಲ್ಲವ, ನಾನು ಹೋಗಂಗಿಲ್ಲ. ನೀ ಹೋಗದ ಹೋದ್ರ ನಿನಗ ನನ್ನ ನಾಣೆ ಆಗೈತಿ. ಹೋಗ್ತೀನಿ ತಾಯಿ, ಹೋಗಿ ನಿಮ್ಮ ಅಣ್ಣಗೆ ಭೇಟಿ ಆಗ್ತೀನಿ. ನಿಮ್ಮ ಅಣ್ಣನ ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ್ನ ಒಳಗೆ ಹಾಕಿಸ್ತೀನಿ. ಶಾಂತವ, ಹುಷಾರ್ ತಾಯಿ, ಹುಷಾರವ. ಇವ್ರಿ, ನನ್ನ ಮಗಳು ದೇವ್ರಂತ ಮನುಷ್ಯನ ಕೈಗೆ ಸಿಕ್ಕಳು.
ಈ ಮಾಂಬಯ್ಯ ನನ್ನ ಮಗಳನ್ನ ಹೂವಿನಂಗೆ ಜೋಪಾನ ಮಾಡಿ ನನ್ನ ತವರು ಮನೆಯನ್ನು ಗೂಡಿಗೆ ಮುಟ್ಟಿಸ್ತಾನ ಅನ್ನೋ ನಂಬಿಕೆ ನನಗೆ ಬಂತು. ಅಯ್ಯೋ ದೇವ್ರಿ, ನನ್ನ ಒಂದು ಕೂಸು ಆ ರಾಕ್ಷಸರ ಕೈಗೈತಲ್ಲ ದೇವ್ರಿ, ನನ್ನ ಕೂಸಿನ ಹ್ಯಾಂಗ ಕಾಪಾಡ್ಕೊಳ್ಳಿ, ನನ್ನ ಕೂಸಿನ ಹ್ಯಾಂಗ ಹೇ ಶಾಂತಾಬಾಯಿ, ಎಷ್ಟು ಹುಡುಕ್ಬೇಕ ನಿನ್ನ? ಕಾರ್ ತಗೊಂಡು ಊರೆಲ್ಲ ಹುಡುಕಾಡಿದ್ರು ನೀ ಸಿಗ್ಲಿಲ್ಲ. ಈ ಜಂಗಲ್ನಾಗ ಬಂದು ಅಡ್ಕೊಂಡು ಕೂತಿಯಾನು ಎಲ್ಲ ಹೇಳಿ ಅನ್ನೋದು ಕೂಸು. ಅಯ್ಯ, ನಿಮ್ಮ ಕಾಲಿಗೆ ಬೀಳ್ತೀನಿರಪ್ಪ, ನನ್ನ ಕೂಸಿ ನನಗೆ ಕೊಟ್ಬಿಟ್ರಪ್ಪ, ನನ್ನ ಕೂಸಿ ನನಗೆ ಕೊಟ್ಬಿಟ್ರಿ. ಅಯ್ಯ, ನಿನ್ನ ಕೂಸಿನ ಸಲುವಾಗಿ ನೀ ಹಿಂಗೆ ಅಳುದು ಖರೀದು ಮಾಡಿದ್ರ ನನ್ನ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಅಳುದು ಖರೀದು ಮಾಡಬೇಕು? ಒಳ್ಳೆ ಮಾತಿನಿಂದ ಕೇಳಾಕತ್ತೀನಿ, ಎಲ್ಲ ಹೇಳಿ ಅನ್ನೋದು ಕೂಸು. ತಾಯಿಯಿಂದ ಮಕ್ಕಳನ್ನ ಅಗಲ್ಸಕ ನಿಂತಿರುವ ನೀನು ಅದು ಯಾವ ನರಕಕ್ಕೂ ಹೋಗ್ತೀಯೋ ಆ ದೇವ್ರಿಗೆ ಗೊತ್ತು. ಮುಚ್ಚೆ ಬಾಯ್ನ, ನರಕದಂತಿರುವುದು ನಿಮ್ಮ ಮನಿ, ಆದ್ರೆ ನಮ್ಮ ಮನೆ ಹಂಗಲ್ಲಪ್ಪ, ಸ್ವರ್ಗ ಸ್ವರ್ಗ ಇದ್ದಂಗೈತಿ. ನಮ್ಮ ಮನೆಗೆ ಬಂದು ಹೋಗೋರಿಗೆ ಸ್ವರ್ಗದ ದಾರಿ ತೋರ್ಸವ್ರ ನಾವು. ಹೌದು, ನಿನ್ನ ಗಂಡ ಕೇಳಿದಷ್ಟು ದುಡ್ಡು ಕೊಟ್ಟು ನಿನ್ನ ಮಕ್ಕಳನ್ನ ಖರೀದಿ ಮಾಡಿರೋದು ಸ್ವರ್ಗದಲ್ಲಿರುವ ರಂಭೆಯರನಾಗಿ ಮಾಡಾಕ. ನಿನಗೂ ಯಾರು ದುಡ್ಡು ಬೇಕು ಕೇಳ ಬಿಸಾಕ್ತೀನಿ, ಎಲ್ಲ ಹೇಳಿ ಅನ್ನೋದು ಕೂಸು. ಬರೀ ಬಾಯಿ ಮಾತಿಂದ ಕೇಳಿದ್ರೆ ಹೇಳು ಹೆಣ್ಣಲ್ರಿ ಇದು. ಹಾ, ಹೇ ಶಾಂತ, ಹೇಳು, ಇನ್ನೊಂದು ಕೂಸಲ್ಲಿ ಮುಚ್ಚಟ್ಟಿ ಅಂತ ಹೇಳು. ಹಣದ ಆಸೆಗಾಗಿ ಹೆತ್ತು ಮಕ್ಕಳನ್ನೇ ಮಾರ್ಕೊಳಕ್ ನಿಂತಿರುವ ನೀನು ನೀನು ಒಬ್ಬ ಗಂಡಸ? ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿ. ನನ್ನ ಗಂಡಸ್ತನಕ ಸವಾಲ್ ಹಾಕ್ತೀಯ? ಹೇ, ನೀನು ಹಡ್ದಿದ್ದು 2 ಹೆಣ್ಣು, ಅವನ್ನ ಬೆಳೆಸಿ ಇನ್ನೊಂದು ಮನೆ ಕಳಿಸ್ಬೇಕಾದ್ರ ಲಕ್ಷಾಂತರ ರೂಪಾಯಿ ಸಾಲ ಮಾಡಬೇಕು. ಆ ಸಾಲದಾಗ ಸಾಯವರೆಗೂ ದುಡಿಬೇಕು. ಅದ ಗಂಡು ಮಕ್ಕಳನ್ನ ಹಡಿದು ಕೊಟ್ಟಿದ್ದೆ ಅಂದ್ರೆ ಅವರು ದುಡ್ಡು ತಂದು ಹಾಕ್ತಿದ್ರು, ನಾವು ಸುಖವಾಗಿ ಬಾಳ್ಬಹುದಾಗಿತ್ತು. ನೀನು 2 ಹೆಣ್ಣು ಹಡ್ದಿದ್ದಕ್ಕನ ಇವನಿಗೆ ಮಾರಕ್ಕೆ ರೆಡಿ ಆಗಿದ್ದು. ನೋಡು, ಒಳ್ಳೆ ಮಾತಿಂದ ಕೇಳಾಕತ್ತೀನಿ, ಇನ್ನೊಂದು ಕೂಸಲ್ಲಿ ಮುಚ್ಚಿಟ್ಟಿ ಅಂತ ಹೇಳು, ಇಲ್ಲ ಅಂದ್ರ ಈ ನನ್ನ ಚೂರಿಗೆ ನಿನ್ನ ರಕ್ತದ ರುಚಿ ತೋರಿಸ್ಬೇಕಾಗತ್ತ. ಎಚ್ಚರ. ಸಾವಿಗಂಜಿ ನಾನು ಕೂಸಿರೋ ಜಾಗನ ಹೇಳೋದಿಲ್ಲ. ನಿನ್ನಂತ ಬಂಡ ಗಂಡನಿಗೆ ಹೆಂಡತಿಯಾಗಿ ಬಾಳೋದ್ಕಿಂತ ಮುತ್ತೈದೆ ಆಗಿ ಸತ್ತು ಶೀಲಾ ಮಾಲ ಆ ದೇವರೇ ಕಾಪಾಡ್ತೀನಿ. ಅಯ್ಯಯ್ಯ, ಇದೇ ನೋಡಿದ್ ಬಂತ ಯವ್ವ. ಇಲ್ಲೇ ಇದ್ರೆ ಪೊಲೀಸು ಕಂಪ್ಲೇಂಟು ಅಂತ ನನ್ನ ಮೇಲೆ ಬಂದ್ಬಿಡುತ್ತಾ. ಏ ಡ್ರೈವರ್, ತಿರುಗಿಸೋ ಕಾರ್ನ ನಡಿ ಮದ್ರಿಲಿಂದ ಹೋಗುನು. ಒಳ್ಳೆ ಶಾಂತ, ಇದನ್ನೇನ್ ಮಾಡ್ಕೊಂಡೆ ನೀನು? ಅಯ್ಯೋ ಪಾಪಿ, ಕೊನೆಗೂ ನನ್ನ ತಂಗಿಯನ್ನು ಕೊಲೆ ಮಾಡಿಬಿಟ್ಟೇನೋ ಚಾಂಡಾಲ. ಇಲ್ಲ ಮಾವ, ಇಲ್ಲ ಶಾಂತ, ನಾನು ಕೊಂದಿಲ್ಲ. ಕೈಯ ಚೂರಿ ಇಟ್ಕೊಂಡು ಕೊಲೆ ಮಾಡಿಲ್ಲ ಅಂದ್ರೆ ನೀನ್ ಹೆಂಗ್ ನಂಬಬೇಕು? ನಿಂಗೆ ಹೇಳ್ತಿ ಅಂತ ನನ್ನ ಮೊದಲ ಗೊತ್ತಿತ್ತು, ಅದಕ್ಕೆ ಪೊಲೀಸ್ ಜೀಪ್ನೊಂದಿಗೆ ಬಂದಿನಿ. ಏನಾಗೆ ಪೊಲೀಸ್ ಜೀಪ್ ಹತ್ತಿಯೋ ಅಥವಾ ನಾನ ಕತ್ತಿ ಕೈ ಕೊಡ್ಬೇಕು? ಮಾವ, ಶಾಂತ, ನಾನು ಕೊಂದಿಲ್ಲ, ನಂಬ ನನ್ನ. ಮತ್ತು ಸುಳ್ಳು ಹೋಗುತ್ತೇವೋ ಚಾಂಡಾಲ? ಮಗಳ ಶೀಲಾ, ಶೀಲಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದು 1 ವರ್ಷ ಆತವ. ಆದ್ರೂ ನಿನ್ನ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದೇ ಸಿಗಲಿಲ್ಲ. ಆ ದೇವರು ನಿನ್ನ ಕಷ್ಟ ಯಾವಾಗ ದೂರ ಮಾಡ್ತಾನೋ ಏನೋ. ಮಾವ, ಕಷ್ಟಕ್ಕೆ ಹೆದರಿ ಧೈರ್ಯ ಕಳ್ಕೊಂಡ ತವ್ರ ಮನೆ ಹೋಗೋ ಹೆಣ್ಣು ನಾನಲ್ಲ. ನಾನೆಲ್ಲದಕ್ಕೂ ಗಟ್ಟಿಯಾಗಿ ನಿಂತಿದ್ದೀನಿ. ನಿಮ್ಮ ಮಗ ಇನ್ನು ಎಷ್ಟು ದಿನ ಆ ವೇಶ್ಯ ಮನೆಗೆ ಹೋಗ್ತಾರೋ ನಾನು ನೋಡ್ತೀನಿ. ಇಟ್ಕೊಂಡವಳು ಇರೋ ತನಕ, ಕಟ್ಟಿಕೊಂಡವಳು ಕಡೆ ತನಕ ಅನ್ನೋ ಹಿರಿಯರು ಹೇಳಿದ ಗಾದೆ ಮಾತು ಎಂದು ಸುಳ್ಳಾಗುದಿಲ್ಲ ಮಾವ, ಸುಳ್ಳಾಗುದಿಲ್ಲ. ಗಾದಿ ಮಾತು ಕೇಳಕ್ ಕಷ್ಟ ಚಂದವ, ಜೀವನದಾಗ ಅನುಭವಿಸೋದು ಬಹಳ ಕಷ್ಟ. ನಿನ್ನ ಕಾಲು ಗುಣದಂದ್ರೆ ನನ್ನ ಮಗ ಬದ್ಲಿ ಹಾಕಾನಂತ ನಾ ತಿಳ್ಕೊಂಡಿದ್ದೆ, ಆದ್ರೆ ಅವ ಮತ್ತಷ್ಟು ಕೆಟ್ಟ ಹೊಕ್ಕಾನಂತ ನಾ ತಿಳಿದಿರ್ಲಿಲ್ಲವ. ನಾನಾ ಕುಂತು ನಿನ್ನ ಜೀವನ ಹಾಳು ಮಾಡ್ದಂಗಾತವ, ಹಾಳು ಮಾಡ್ದಂಗಾತ. ಮಾವ, ಇದು ನನ್ನ ಪಾಲಿ ಬಂದಿದ್ದು, ನಾನಾ ಅನುಭವಿಸ್ಬೇಕು. ಒತ್ತಾಯ್ದ ಪ್ರೀತಿ ನನಗೆ ಬ್ಯಾಡ್ರಿ ಮಾವ. ಅವರು ನನ್ನ ಹೃದಯ ತುಂಬಿ ಪ್ರೀತಿ ಮಾಡಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ ಮಾವ, ಕಾಯ್ತೀನಿ. ಇಲ್ಲವಾ, ನಿನ್ನ ಕಷ್ಟ ನನ್ನಿಂದ ನೋಡಕ್ಕಾಗಬಲ್ದು. ಇವತ್ತವ ಮನೆಗೆ ಬರಲಿ, ಆ ನೀಚ ಹೆಣ್ಣಿನ ಸಹವಾಸ ಬಿಟ್ಟು ನಿನ್ನ ಜೋಡಿ ಚಂದಾಗ ಬಾಳೆ ಮಾಡಬೇಕು. ಒಂದು ಇಲ್ಲ ಅಂದ್ರ ಇಲ್ಲ ಅಂದ್ರ
ಈ ಮನೆ ಬಿಟ್ಟು ಹೋಗಬೇಕು ಬಂದು. ಈ ಮಾತು ಬರ್ಲಿ ಅಂತ ನಾನು ಕಾಯ್ತಿದ್ದೆ. ಒಮ್ಮೆ ಮನೆಯಿಂದ ಹೊರಗೋದ್ನಂದ್ರೆ ಹಳ್ಳಿ ಮನೆಗೆ ಹೆಜ್ಜೆ ಇಡಂಗಿಲ್ಲ. ನೆನಪಿರ್ಲಿ. ಮುಚ್ಚಲೆ ಬಾಯಿನ ಅವಿವೇಕಿನ ಮಗನ, ಹೆದರಿಕೆ ಹಾಕಕತ್ತೆ ಅನ್ಲಿ. ಬಂಗಾರದಂತ ಹೆಂಡತಿ, ಸುಂದರವಾದ ಮನಿ, ಹಡದ ತಂದಿ, ಇವರೆಲ್ಲರಿಗಿಂತ ನೀ ಏನ್ ಇಟ್ಕೊಂಡಿಯಲ್ಲ, ಆ ನಿನ್ನ ನೀತು ಸೂಳಿನ ನಿನಗೆ ಹತ್ತಾದೇನೋ. ಅಪ್ಪ, ಆಕಿನ ನಾ ಇಷ್ಟಪಟ್ಟೀನಿ, ಆಕಿ ನನ್ನ ಆಕಿ. ನೀವೇನಾದ್ರೂ ಆಕಿಗೆ ಸುಳಿ ಅನ್ನೋ ಶಬ್ದ ಬಳಸಿದ್ರಿ ಅಂದ್ರೆ ನಾನು ನಿಮ್ಮ ಮಗ ಅನ್ನೋದನ್ನ ಮರ್ತು ಶತ್ರುವಾಗಬೇಕಾಗತ್ತೆ ಅಂತ ಏನು? ನಿನ್ನ ಜನ್ಮಕ್ಕಷ್ಟ ಬೆಂಕಿ ಹಾಕ. ಜನ್ಮ ಕೊಟ್ಟ ತಂದಿಗೆ ಎದುರು ಮಾತನಾಡುವಂತಹ ನೀಚ ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿಯಲ್ಲೋ. ಮನುಷ್ಯ ಆಗು, ರಾಕ್ಷಸ ಆಗಬೇಡ. ನನ್ನನ್ನ ರಾಕ್ಷಸನನ್ನಾಗಿ ಮಾಡಿದವನ ನೀನು. ನನ್ನ ಮನಸ್ಸಿಗೆ ವಿರುದ್ಧವಾಗಿ ಈಕಿ ಜೋಡಿ ನನ್ನ ಮದುವೆ ಮಾಡಿದ್ರೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಂಕಿ ಹಚ್ಚಿ ಊರಾಗ 4 ಮಂದಿ ಮುಂದೆ ತಲೆ ಎತ್ತಿ ತಿರುಗ್ದಂಗ್ ಮಾಡಿದ್ರಿ. ಊರಾಗ 4 ಮಂದಿ ಎದುರಿಗೆ ತಲೆ ಎತ್ತಿ ತಿರುಗಲಾರ್ದಂತ ಕೆಲಸ ನಾವೇನು ಮಾಡಿವಪ್ಪ? ಹಂಗಾದ್ರ ಹೇಳ್ರಿಕಿ ಯಾರು? ಈಕಿ ತಂದೆ ತಾಯಿ ಯಾರು? ಯಾರಿಗೋ ಹುಟ್ಟಿದ ಹೆಣ್ಣು ತಂದು ನೀವು ನಿಮ್ಮನೆಯಾಗಿ ಜೋಪಾನ ಮಾಡಿ ಒತ್ತಾಯದಿಂದ ನನ್ನ ಕೊರಳಿ ಕಟ್ಟಿದ್ರಿ. ಅದ ನಿಮ್ಮ ಮುಸಲ್ಮಾನ್ ಜಾತಿ ಕೊಡಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? ಒಂದ್ ವೇಳೆ ಕೊಟ್ಟಿದ್ರಿ ಅಂದ್ರೆ ಗೊತ್ತಾಗ್ತಿತ್ತು ನಿಮ್ಮ ನಿಜವಾದ ಬಣ್ಣ ಏನು ಅಂತ. ನಮ್ಮಪ್ಪ ನೀವು ಹೇಳ್ದಂಗೆ ಕೇತನ ಅಂತ ತಿಳಿದು ಅವನ ತಲೆ ತುಂಬಿ ಒತ್ತಾಯದಿಂದ ನನ್ನ ಮದುವೆ ಮಾಡಿದ್ರಿ ಅಂದಾಗ ಇದ್ರಾಗ ತಪ್ಪ್ಯಾತ? ತಪ್ಪು ನಮ್ಮದೇ ಐತಿತ್ತಮ್ಮ. ಗೌಡ, ನಿನ್ನ ಮಗ ಬಹಳ ಮುಂದುವರೆದಾನೆ ಬಿಡು. ಇಷ್ಟು ನಿರರ್ಗಳವಾಗಿ ಮಾತಾಡಿ ನಮ್ಮ ಬಾಯಿನೇ ಮುಚ್ಚಿಸ್ತಾನ ಅಂತ ನಾ ತಿಳಿದಿರಲಿಲ್ಲ. ಶಿವನಗೌಡ, ನಿಮ್ಮಪ್ಪ ಅಂದ್ರೆ ಯಾರು ಅಂತ ಮಾಡಿಯೋ? ಸತ್ಯ, ನ್ಯಾಯ, ಧರ್ಮಕ್ಕ ಇನ್ನೊಂದು ಹೆಸರ ವೀರಭದ್ರಗೌಡ. ನಾವಿಬ್ರು ಒಂದೇ ತಾಯಿ ಹೊಟ್ಟಿ ಒಳಗ ಹುಟ್ಟಿಲ್ಲೋ, ಆದ್ರೆ 2 ದೇಹ, 1 ಜೀವ ಇದ್ದಂಗದೀವಿ. ನಾನು ಮುಸಲ್ಮಾನ ಜಾತಿ ಒಳಗ ಹುಟ್ಟಿದ್ರು ನನ್ನ ಧರ್ಮಕ್ಕ ಎಷ್ಟು ಗೌರವ ಕೊಡ್ತೀನೋ ಅದಕ್ಕಿಂತ ಹೆಚ್ಚಿನ ಗೌರವ ಹಿಂದೂ ಧರ್ಮಕ್ಕೆ ಕೊಡ್ತೀನೋ, ಹಿಂದೂ ಧರ್ಮಕ್ಕೆ ಕೊಡ್ತೀನಿ. ಮುಸಲ್ಮಾನ್ ಈ ಶಬ್ದದ ಅರ್ಥ ನಿನಗೆ ಗೊತ್ತೈತೇನು? ಅಲ್ಲಾನ ನಿಜ ಸ್ವರೂಪವನ್ನು ಅರಿತುಕೊಂಡು ಏಕದೇವೋಪಾಸನೆಯಲ್ಲಿ ನಿಷ್ಠೆವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ಜೀವನದಾಗ ಅಳವಡಿಸಿಕೊಂಡು ವಿಶ್ವವನ್ನ, ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ. ಈ ಮಾತನ್ನ ನಾನು ಹೇಳ್ತಾ ಇಲ್ಲಪ್ಪ, ಮಹಮ್ಮದ ಪೈಗಂಬರರು ಹೇಳಿದ್ದು. ಅವರ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುತ್ತಿರುವ ನಾನು ಅಪ್ಪಟ ಬ್ರಹ್ಮಚಾರಿ. ಇನ್ನು ಈ ನನ್ನ ಮಗಳು ಶೀಲಾ ನನ್ನ ಕೈಯಾಗ ಸಿಕ್ಕಿದ್ದು ಸಾವಿನ ದವಡಿ ಒಳಗ. ಅಲ್ಲಿಂದ ಆಕಿನ ಪಾರು ಮಾಡಿ ನನ್ನ ಮನೆ ಕರ್ಕೊಂಡು ಬಂದು ಸಂಸ್ಕಾರವಂತಳಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ನೀನಂದಂಗ ನಮ್ಮ ಮುಸಲ್ಮಾನ ಜಾತಿ ಒಳಗ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರ ಈಕೆ ಹುಟ್ಟಿನ ಮೂಲ ಅರಿತಿರುವ ನಾನು ಧರ್ಮಕ್ಕೆ ದ್ರೋಹ ಆಗಬಾರದು ಅಂತ ಹಿಂದೂ ಧರ್ಮದೊಳಗೆ ಹುಟ್ಟಿರೋ ಈ ಕೂಸಿನ ಲಿಂಗವಂತರ ಪದ್ಧತಿಯ ಪ್ರಕಾರನೇ ಬೆಳೆಸಿ ಆಚಾರವಂತನಾದ ನನ್ನ ಗೆಳೆಯನ ಮನೆಗೆ ಸ್ವಚ್ಛೆಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀನು ವೇಶ್ಯ ಸಹವಾಸ ಮಾಡಿದ್ದು ನನಗೆ ಮೊದಲಾಗಿ ಗೊತ್ತಿತ್ತಪ್ಪ. ಆದ್ರೂ ನಿನಗ ಕೊಟ್ಟ ಮದ್ವೆ ಮಾಡಿನಲ್ಲೋ, ನಿನಗ ಕೊಟ್ಟ ಮದ್ವೆ ಮಾಡೀನಿ. ನೀನು ವ್ಯಸನೆಯಾಗಿದ್ರು ನಿನ್ನ ಬಾಳು ಹಸನು ಮಾಡೋ ಹೆಂಡತಿ ಸಿಕ್ಕಾಳ. ಆಕೆ ಕೂಡ ಚಂದಾಗಿ ಬಾಳೆ ಮಾಡು, ನಿನ್ನ ಬಾಳು ಬಂಗಾರ ಆಗುತ್ತ. ಈ ನಿಮ್ಮ ಗೊಡ್ಡು ತತ್ವ ಹಾಳು ಪುರಾಣ ನನಗ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸುಖ ಸಿಗುತ್ತೋ ಅಲ್ಲಿಗೆ ನಾ ಹೋಗವ. ನೋಡಿದೆನು ಇಮಾಮಿ, ನೋಡಿದೆನು ಇವನ ಉದ್ದಟತನಾನ. ನೀನು ಅವಂಗ ಬುದ್ಧಿ ಹೇಳಿದ್ದು ಬೋರ್ಗಲ್ ಮೇಲೆ ಮಳೆ ಸುರಿದಂಗಾತು. ಗೌಡ, ನಿನ್ನ ಮಗನ ಕರ್ಮ ಇನ್ನೂ ಕಳೆದಿಲ್ಲಪ್ಪ. ಕರ್ಮ ಕಳೆಯೋ ಮಠ ಬುದ್ಧಿ ಕೆಲಸನೇ ಮಾಡಂಗಿಲ್ಲ. ಅದಕ್ಕಂತಾನೆ ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳಿದ್ದೇನಪ್ಪ, ಬುದ್ಧಿಯು ಬಲಶಾಲಿಯಲ್ಲ, ಬುದ್ಧಿಯಿಂದ ಕರ್ಮವು ತಿದ್ದಿಕೊಂಡಿದ್ದೇನೆ ಬೇಡ. ಕರ್ಮ ಬುದ್ಧಿಯನ್ನ ಗುದ್ದಿ ಗುದ್ದಿ ಕೊಲ್ಲುವುದಯ್ಯ ಸರ್ವಜ್ಞ ಅಂತ. ಹೋಗ್ಲಿ ಬಿಡು, ನಿನ್ನ ಮಗ ಏನು ಸಹವಾಸ ಮಾಡನಲ್ಲ, ಆ ವೇಶ್ಯ ಮನೆಗೆ ನಾನೇ ಹೋಗಿ ಆಕೆಗೆ ಸರಿಯಾಗಿ ಬುದ್ಧಿ ಹೇಳಿ
ನಿನ್ನ ಮಗನ ಸರಿ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ, ಪ್ರಯತ್ನ ಮಾಡ್ತೀನಿ. ಬೇಡ ಇಮಾಮಿ, ನಿನ್ನಂಥವನ ನೆರಳು ಅಂಥ ಪಾಪಿಷ್ಟ್ರ ಮನೆ ಮೇಲೆ ಬೀಳಬಾರ್ದು. ನಿನ್ನ ಕೈ ಮುಗಿದು ಕೇಳ್ತೀನಪ್ಪ, ನೀ ಮಾತ್ರ ಅಲ್ಲಿ ಹೋಗಬೇಡ. ಗೌಡ, 12ನೇ ಶತಮಾನದೊಳಗ ವಿಶ್ವಗುರು ಬಸವಣ್ಣನವರು ಸಾವಿರಾರು ವೇಶ್ಯರನ್ನ ಶಿವ ಶರಣೆಯರನ್ನಾಗಿ ಮಾಡಿದರು. ಅವರ ಅಜ್ಞಾನದ ಅಂಧತ್ವ ಅಳಿಸಿ ಜ್ಞಾನದ ದೀಪ ಬೆಳಗಿಸಿ ಶ್ರೇಷ್ಠ ವಚನಗಾರ್ತಿಯರನ್ನಾಗಿಸಿದರು. ಅಂದಾಗ ಸಾಮಾನ್ಯ ಮನುಷ್ಯರಾದ ನಾವು ನಮಗೆ ತಿಳಿದಿದ್ರಾಗ ಅವರಿಗೂ ಸ್ವಲ್ಪ ತಿಳಿಸಿ ಹೇಳಿ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ, ಪ್ರಯತ್ನ ಮಾಡ್ತೀನಿ. ಇಮಾಮಿ, ನಿನ್ನಷ್ಟು ತಿಳಿದವ ನಾನಲ್ಲೂ. ಗೌಡ, ನಿನಗೆ ಹೆಂಗೆ ಸರಿ ಕಾಣುತ್ತಾ ಹಂಗ ಮಾಡು. ಬತ್ತೇನಪ್ಪ, ನನ್ನ ಸೊಸೆ ಕಣ್ಣಾಗಿನ ನೀರು ತಪ್ಪಿ ಅಕ್ಕಿ ನಕ್ಕೊಂತ ಇರುವಂಗ ಆದ್ರೆ ಅಷ್ಟ ಸಾಕು. ನನ್ನ ಸಲುವಾಗಿ ನೀವು ನೊಂದುಕೊಳ್ಳೋದು ಬೇಡ್ರಿ ಮಾವ. ಬಾಳಿನಲ್ಲಿ ಬರುವ ಕಷ್ಟ ಸುಖಗಳು ಹಗಲು ರಾತ್ರಿ ಇದ್ದಂಗ. ಕತ್ತಲ ಕಳೆದ ಮೇಲೆ ಬೆಳಕು ಬರಕಬೇಕು ಅಂತ ನನ್ನ ತಲೆ ಒಳಗ ಸಂಸ್ಕಾರದ ಬೀಜ ಬಿತ್ತಿ ತಾಳ್ಮೆಯನ್ನು ನೀರು ಹಾಕಿ ಶೀಲ ಅನ್ನೋ ಗಿಡ ಬೆಳೆಸಿ ದೊಡ್ಡವಳನ್ನಾಗಿ ಮಾಡ್ಯಾರ ನನ್ನ ತಂದೆ ಆಶೀರ್ವಾದ ನಿಮ್ಮ ಆಸರೆ ಹೊಂದಿದ್ದರಷ್ಟೇ ಸಾಕು. ನನ್ನ ಗಂಡನ ಸರಿ ದಾರಿಗೆ ತಂದೆ ತರ್ತೀನಿ ಮಾವ, ತಂದೆ ತರ್ತೀನಿ. ಆಗಲಿ ತಾಯಿ, ನಿನ್ನ ಅಚಲವಾದ ನಿರ್ಧಾರ ನಿನಗೆ ಒಳ್ಳೆ ಫಲ ಕೊಡ್ಲಿ. ನಿನ್ನ ತಾಳ್ಮೆ ನಿನಗೆ ತಾಯಿಯಾಗಿ ಕಾಪಾಡಲಿ. ಇಮಾಮಿ ಬಾರೋ, ಭಾಳ ದಿನ ಆತು ಇಬ್ರು ಒಟ್ಟಿಗೆ ಕುಂತು ಊಟನ ಮಾಡಿಲ್ಲ. ಊಟ ಮಾಡೋಣ ಬಾರೋ. ಊಟ? ಗೌಡ, ನನ್ನ ಮಗಳ ಮಾತು ಕೇಳಿ ನನಗೆ ಊಟ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂತೋಷ ಆತಪ್ಪ. ಊಟ ಮಾಡ್ತೀನಿ, ಆದರೆ ಈಗಲ್ಲ. ಒಡೆದು ಹೋಗಿರೋ ನನ್ನ ಮಗಳ ಬಾಳೆ ಸುದ್ದಾಗಿ ಆ ವೇಶ್ಯೆ ಸಹವಾಸ ಮಾಡಿರೋ ನಿನ್ನ ಮಗ ನಾನು ಮಾಡಿದ್ದು ತಪ್ಪಾಯ್ತು ಅಂತ ಪಶ್ಚಾತ್ತಾಪ ಪಟ್ಟು ಯಾವತ್ತು ನನ್ನ ಮಗಳು ಕೂಡ ಚಂದಾಗಿ ಬಾಳೆ ಮಾಡ್ತಾನೋ ಆವತ್ತು ನಿನ್ನ ಮನೆಗೆ ಬಂದು ಹೊಟ್ಟೆ ತುಂಬ ಉಣ್ತೀನಿ ಗೌಡ, ಹೊಟ್ಟೆ ತುಂಬ ಉಣ್ತೀನಿ. ಬರ್ತೀನಿ. ಇಮಾಮಿ, ಮಾಮಿ, ನನ್ನ ಮಗನ ವರ್ತನದಿಂದ ಜೀವನನೇ ಬೇಸರ ಆಗಿಬಿಟ್ಟೆ. ದೊಡ್ಡವರಂತ ನೋಡ್ಲಾರ್ದ ನೀನು ತಾನು ಅಂತ ಏಕವಚನದಿಂದ ಮಾತಾಡ್ತಾನ. ಇರಲಿ ಬಿಡು, ಬದುಕಬಾರ್ದು ಅನಿಸ್ಬಿಟ್ಟೆ. ಗೌಡ, ಈ ಜೀವ ಬದುಕಿರೋದೇ ನಿನ್ನ ಸಲುವಾಗಿಯೋ. ಚಿಂತೆ ಮಾಡಬೇಡ, ದೇವರದನ್ನು. ನೀನೇನು ಚಿಂತೆ ಮಾಡಬೇಡವಾ. ಇವತ್ತಿಲ್ಲ ನಾಳೆ ನನ್ನ ಮಗ ತಾನು ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡು ಮತ್ತೆ ಬಂದು ನಿನ್ನ ಗುಡಿಯಾಗಿ ಬೀಳ್ತಾನ ಅನ್ನೋ ನಂಬಿಕೆ ನನಗೈತಿ. ನಡಿ.
ನಕ್ಕು ನಕ್ಕು ನಾಚಬೇಡ ನಕರಾಣಿ ಮಾಡಬೇಡ ಅಪ್ಪಿನನ್ನೊಮ್ಮೆ ನೋಡು ಮಾರಾಯ ಬಾರೋ ಬಾರೋ ನನ್ನ ತೋಳಲಿ ಸಿಕ್ಕಿ ಕೈ ತೆರೆಯಲಿ ಸುಂದರ ಸುಂದರ ನೀವು ನಮ್ಮ ಮನೆಗೆ ಬರ್ಬೇಕಾದ್ರೆ ನಮ್ಮ ತಂಗಿಗೆ ರತ್ನದ ತಗೊಂಬರ್ತೀನಿ ಅಂತ ಹೇಳಿದ್ರಿ, ತಂದಿದ್ದೀರಾ? ತಂದಿದಾವ್ ಅಯ್ಯೋ ನನ್ನ ಸಕ್ಕರೆ ಗುಂಡ ಎಲ್ಲಿ ಕೊಡಿ. ಇಲ್ಲ ನಿಮ್ದಕ್ಕೂ ಕೈದಾಗೆ ನಮ್ದು ಕೊಡುದಿಲ್ಲ, ನಮ್ದು ರಾಣಿ ಬಾಲಂದು ಕೈದಾಗೆ ಕೊಡ್ತಾವ. ಮಾಲಾ, ಸೇಟು ನಿನ್ಗೋಸ್ಕರ ರತ್ನದ ತಗೊಂಬಂದಿದ್ದಾರೆ, ಬೇಗ ಬಾಮ್ಮ. ಹಾಗೆ ಬರ್ತಾ ಅವ್ರ ಬ್ರ್ಯಾಂಡ್ ಯಾವುದು ಅಂತ ನೋಡ್ಕೊಂಡು ಗ್ಲಾಸಿಗೆ ಹಾಕೊಂಡೆ ಬಾ. ಒರಿಜಿನಲ್ ಚಾಯ್ಸು. ಥೂ, ಏನ್ರಿ ನೀವು ದೊಡ್ಡ ಶ್ರೀಮಂತರಾಗಿ ಲೋಕಲ್ ಮಾಲೆಲ್ಲ ಕುಡಿಬಾರ್ದು ನನ್ನ ಬಂಗಾರ. ಮಾಲಾ ಫಾರಿನಿಂದ ತರಿಸಿದೆಯಲ್ಲ ಸ್ಕ್ಯಾಚ್, ಅದನ್ನೇ ಹಾಕೊಂಡ್ ಬಾರೆ. ಆಯ್ತು ಅಣ್ಣಯ್ಯ. ಅರೆ ರತನ್ಲಾಲ್, ನೀವ್ ಹೀಗೆ ನಮ್ದಕ್ಕೆ ಕಾಳಜಿ ಮಾಡೋದು ನೋಡಿದ್ರೆ ಹಾ. ನಿಮ್ದಕ್ಕೂ ಮೇಲೆ ನಮ್ದಕ್ಕೆ ಬಹುತ್ ಪ್ಯಾರ ಆಗಿದೆ. ಅಯ್ಯೋ ನನ್ನ ಬೆಲ್ಲದ ಗುಂಡ. ರತನ್ಲಾಲ್, ಬೇಗ ರಾಣಿ ಮಾಲೊಂದಕ್ಕೆ ಕರಿ. ಮಾಲಾ, ಸೇಟು ಅರ್ಜೆಂಟಲ್ಲಿ ಇದ್ದಾರೆ, ಬೇಗ ಬಾಮ್ಮ. ವಾ 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 ರಾಣಿದು ಬಾಲ, ಇವತ್ತು ನಮ್ದಕ್ಕೆ ಕಣ್ಣಿಗೆ ನೀವು ಖೂಬ್ಸೂರತ್ ಆಗಿ ಕಾಣ್ತಿದ್ದಾವ. ಮತ್ತೆ ನೀವು ಮಜಬೂತ್ ಆಗಿದ್ದಾವ್. ರಾಣಿದು ಮಾಲ, ನಿಮ್ದಕ್ಕೆ ನಮ್ದು ರತ್ನದ ಹಾರ ತಂದಿದ್ದಾವ್. ಮೊದ್ಲು ಈ ಫಾರಿನ್ ಡ್ರಿಂಕ್ಸ್ ಕುಡೀರಿ. ನೀನೇ ಕುಡಿಸು. ಆ ರತ್ನ ಹಾರ ಮೊದಲು ನನ್ನ ಕೊಳ್ಳಿಗೆ ಹಾಕಿ, ಆಮೇಲೆ ನನ್ನ ಕೈಯಾರಿ ಕುಡಿಸ್ತೀನಿ. ವಾ ವಾ ರಾಣಿದು ಮಾಲ, ಇದು ನಿಮ್ದಕ್ಕೆ ಆಸೆ, ಹಾ. ಹಾಗೆ ಆಗ್ಲಿ. ಶೇಟು, ನಾನೀಗ ಹ್ಯಾಕ್ ಕಾಣಿಸ್ತಿದ್ದೀನಿ? ಅರೆ ರಾಣಿದು ಮಾಲ, ನಿಮ್ದಕ್ಕೆ ನೋಡ್ತಾ ಇದ್ರೆ ನಮ್ದಕ್ಕೆ ಮನೆಗೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಅಯ್ಯೋ, ಹಾಗಂತ ನೀವು ಇಲ್ಲೇ ಉಳ್ಕೊಂಡ್ಬಿಟ್ರೆ ನಮ್ಮ ಕುಲಕಸಬ್ ನಡ್ಸೋದಾದ್ರೂ ಹೇಗೆ? ಸೇಟು, ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಬೇಗ ಹೋಗಿ ಚಿನ್ನ. ಅರೆ ರತನ್ದುಲಾಲ್, ಹಾ? ನಮ್ದಕ್ಕೆ ಹೆಂಡತಿದು ಬೇಡ, ಮಕ್ಕಳದು ಬೇಡ, ಹಾ. ಎಲ್ಲ ಆಸ್ತಿನೂ ನಿಮ್ದಕ್ಕೆ ಬರ್ದು ಕೊಡ್ತಾವ್. ಅಯ್ಯೋ ಅಯ್ಯೋ, ನಾವು ಕಾಯಮಾಗಿ ಇಲ್ಲೇ ಉಳ್ಕೊಂಡ್ ಬಿಡ್ತಾವ್. ಅಯ್ಯ ಇದ್ರ ಹೆಣ ಎತ್ಲಿ, ಇಲ್ಲೇ ಜೆಂಡವ್ರಂಗೆ ಕಾಣುತ್ತಿದ್ದು. ಸೇಟು, ನಿಧಾನವಾಗಿ ಬರ್ಕೊಡ್ರಂತೆ, ಈಗ ಬೇರೆಯವ್ರು ಬರೋ ಹೊತ್ತಾಯ್ತು, ಬೇಗ ಹೋಗಿ ಚಿನ್ನ. ಅರೆ ರತನ್ದುಲಾಲ್, ಹಾ. ನಮ್ದಕ್ಕೆ ಕೊನೆ ನಂಬರ್ ಅಂತ ಹೇಳಿದ್ರಿ, ಈಗ ಮತ್ತೆ ಬೇರೆ ಯಾರು ಬರ್ತಾವ್? ನಿಮ್ಮ ಊರಿನ ವೀರಭದ್ರಗೌಡ್ರ ಮಗ ಶಿವನಗೌಡ. ಅರೆ ಬಾಬ್ರೆ, ಅವನು ಇಲ್ಲಿಗೆ ಬರ್ತಾವ. ಹಾ. ಅವನು ಮೊದ್ಲೇ ರೌಡಿಸಮ್ ನನ್ನ ಮಗ. ಅವನದಕ್ಕೂ ಕೈಯಲ್ಲಿ ನಮ್ದಕ್ಕೆ ಸಿಕ್ಕ್ರೆ ನಮ್ದಕ್ಕೂ ಕತಿ ಹರೋಹರ. ನಾವಿಲ್ಲಿಂದ ಹೋಗೋದೇ ಅಚ್ಚ. ಹೋಗು ಹೋಗು. ಹೋದ. ಅರೆ ರತನ್ದುಲಾಲ್, ಮತ್ತೆ ನಿಮ್ದಕ್ಕೆ ಮನೆಗೆ ನಮ್ದು ಯಾವಾಗ ಬರ್ಬೇಕು? ಯೋ, ನಾನೆಲ್ಲ ಡೇಟ್ ನೋಡ್ಕೊಂಡು ಫೋನ್ ಮಾಡ್ತೀನಿ, ಈಗ ಹೋಗಿ. 2 ದಿನದಲ್ಲಿ ಡೇಟ್ ಕೊಡ್ತಾವ. ಹಾಗಲ್ಲ ರೀ, ಒಂದು ವಾರ ಖಾಲಿ ಇಲ್ಲ, ಎಲ್ಲ ಆನ್ಲೈನ್ ಬುಕ್ ಆಗಿದೆ. ಛೇ, ಶೇಟು ಬನ್ನಿ ಹೀಗೆ. ನಮ್ದಕ್ಕೆ ಫುಲ್ ಹೈ ಪವರ್ ಎನರ್ಜಿ ಬಂದಂಗೆ ಆಯ್ತು. ರಾಣಿದು ಮಾಲ, ನೀನ್ ಕೊಟ್ಟು ಚುಮ್ಮ ಒಟ್ಟೊಟ್ಟ ತೊಳಿಲಿಕ್ಕಿಲ್ಲ. ಇದ್ರದ್ದು ಮೇಲೆ ನಾವು 1 ತಿಂಗಳು ಸುಧಾರಿಸ್ಕೊಂತಾವ. ಬಾಯ್ 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 ಬಾಯ್. ಎಲ್ಲ ಜಲಿ ಜಲಿ, ಎಲ್ಲ ಖಾಲಿ ಖಾಲಿ ಜಲಿ ಜಲಿ, ಖಾಲಿ ಖಾಲಿ. ಜಾಲಿ ಜಾಲಿ. ಒಗಣಿನ ಬಾಯಾಗರ ಬಾಳೆ ತುರುಕ್ಲಿ ಹೋಗು. ನೋಡಣ್ಣಯ್ಯ, ಈ ಸೇಟು ತನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ದು ಕೊಟ್ಬಿಡ್ತಾನಂತೆ. ಅಯ್ಯೋ, ನಾವೆಲ್ಲ ಹಾಗೆ ಬಿಡ್ತೀವಿ, ನಮ್ಮ ಮನೆಗೆ ಬರೋರು ಎಲ್ಲರದು ಕಿತ್ಕೊಂಡೆ ಕಳ್ಸೋದು. ಅಣ್ಣಯ್ಯ, ಗೌಡ್ರು ಬಂದ್ರು ಅಂತ ಕಾಣಿಸತ್ತೆ. ನಾನು ಹೋಗಿ ಬಾಗಿಲು ತೆಗಿತೀನಿ, ನೀನು ಒಳಗಡೆ ಇರು. ಹಾ. ಮಾಲಾ, ಆ ರತ್ನದಾರ ಬಿಚ್ಚಿಟ್ ಬಾರಿ. ಆಯ್ತು ಅಣ್ಣಯ್ಯ. ಏ ರತನ್ಲಾಲ್, ಹಾ? ಬಾಗ್ಲ ತೆಗೆದಕ್ಕೆ ಯಾಕೆ ಒತ್ತಡ ಮಾಡ್ದೆ? ಅಯ್ಯೋ, ಸಿಟ್ಟಾಗ್ಬೇಡಿ ಗೌಡ್ರಿ, ನಮ್ಮ ಮನೆ ಬಾಗ್ಲು ಯಾವಾಗ್ಲೂ ತೆರೆದೇ ಇರುತ್ತೆ, ಮತ್ತೆ ನಮ್ಮ ತಂಗಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಹೌದೇನ? ಹಾ. ಮಾಲ, ಏ ನನ್ನ ಬಂಗಾರ ಮಾಲ. ಗೌಡ್ರಿ, ಬರ್ದಕ್ಕೆ ಯಾಕೆ ಇಷ್ಟ ಮಾಡಿದ್ರಿ? ನಿಮ್ಮ ದಾರಿ ಕಾದು ಕಾದು ನನಗಂತೂ ಸಾಕಾಗೋಯ್ತು. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕಾಗೋದಿಲ್ಲ ನನ್ನಿಂದ. ನನಗೂ ಅಷ್ಟೇ ಮಾಲ, ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಕ್ಕಾಗೋದಿಲ್ಲ. ಆದ್ರೆ ಏನು ಮಾಡುದು, ಮನೆಯವರ ಒತ್ತಾಯಕ್ಕಾಗಿ ಮದುವೆ ಆಗಿದ್ದೀನಿ. ತಾಳಿ ಕಟ್ಟಿದ ಧರ್ಮ ಸಂಕಟಕ್ಕೆ
ನಾನು ಅವ್ರ ಮನೆಗೆ ಹೋಗ್ಬೇಕಾಗಿದೆ. ಅಂದ್ರಿ ನಿಮ್ಮ ಹೆಂಡತಿಯೊಂದಿಗೆ ನೀವು ಒಂದು ದಿನಾನು ಕೂಡಿಲ್ವೇ? ಅಯ್ಯೋ ಏನೇ ತಂಗಿ ನೀನು, ಅವ್ರ ಹೆಂಡತಿ ಜೊತೆಗೆ ಅವರು ಸುಖವಾಗಿದ್ದಿದ್ರೆ ನಮ್ಮನೆಯವ್ರಿಗೂ ಯಾಕೆ ಬರ್ತಾ ಇದ್ರು? ಆಹಾ. ಹಾ, ನಾನು ಅವ್ರ ಹೆಂಡತಿನ ನೋಡಿದ್ದೀನಿ. ಹೌದೇ? ಅವಳ ಸೌಂದರ್ಯನೋ ನಿನ್ನ ಎಡಗಲಿಗೂ ಸಮ ಇಲ್ಲ ಬಿಡು. ಏಯ್, ಅವಳ ವಿಷಯ ಇಲ್ಲಿ ಯಾಕೋ ಮಾತಾಡ್ತೀಯ? ಅದನ್ನೆಲ್ಲ ಮರಿಬೇಕಂತ ಹೌದಲ್ಲೋ ನಾನು ನಿಮ್ಮ ಮನೆಗೆ ಬರೋದು. ಆಹಾ, ಚಿನ್ನದಂತ ಬಾಯಲ್ಲಿ ಮುತ್ತಿನಂತ ಮಾತು. ಗೌಡ್ರೆ, ನಮ್ಮ ಮನೆ ಇರೋದೇ ನಿಮ್ಗೋಸ್ಕರ. ಈ ಮಾಲೆ ಇರೋದೇ ನಿಮ್ಮ ಸೇವೆಗೋಸ್ಕರ. ಹಾ, ಮಾಲ ದುಡ್ಡು ಕೇಳು. ತಾಳೋಣೆಯ, ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ನಿಧಾನವಾಗಿ ಕೇಳಿದ್ರೆ ಆಯ್ತು. ಏನ್ ಮಾಡ್ಕೋತೆ ಮಾಡ್ಕೋ. ಹಾ. ಹಾ, ಏನ್ ಬೇಕು ಕೇಳು ಮಾಲ, ಸಂಕೋಚ ಪಡಬೇಡ. ಗೌಡ್ರಿ, ನೀವ್ ಯಾವಾಗ್ಲೂ ನನ್ನೊಂದಿಗೆ ಹೀಗೆ ಇರ್ಬೇಕೆಂಬುದೇ ನನ್ನ ಆಸೆ. ಇರ್ತೀನಿ ಮಾಲ. ಅಂದಂಗ ಆ ರಾಮ್ಜಿ ಶೇಟ್ ನಿಮ್ಮ ಮನೆ ಕಡೆಯಿಂದ ಹೋದ್ನಲ್ಲ, ಅವನ್ ಯಾಕೆ ಇಲ್ಲಿಗೆ ಬಂದಿದ್ದ? ಅವನದೇನು ಇಲ್ಲಿ ಕೆಲ್ಸಿತ್ತು? ಅದೇ ವಿಷಯ ನೀವಳಿಗೆ ಹೇಳು ಅಂತ ಹೇಳ್ತಾ ಇದ್ದೆ. ಆ? ಏನು ಹಾ ಅಂತೀಯ? ನಿನಗೆ ಹೇಳೋದಕ್ಕೆ ಬರೋದಿಲ್ಲ, ನೀನು ಸುಮ್ಮನಿರು. ಗೌಡ್ರಿ, ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಈ ಮನೆನ ನಾವು 5 ಲಕ್ಷ ರೂಪಾಯಿಗೆ ಲೀಸ್ಗೆ ಹಾಕೊಂಡಿದ್ವಿ. ಅಂದ್ರೆ ನಮ್ಮ ಹಣಕ್ಕೆ ಬಡ್ಡಿ ಇಲ್ಲ, ಈ ಮನೆಗೆ ಬಾಡಿಗೆ ಇಲ್ಲ ಅಂತ ಕರಾರಾಗಿತ್ತು. ಅದಕ್ಕೋಸ್ಕರ ಆ ರಾಮ್ಜಿ ಶೇಟ್ ಹತ್ರ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ. ಆ ಸಾಲಕ್ಕೋಸ್ಕರ ಸುಳ್ಕೇರ್ಸೋ ರೀತಿಯಲ್ಲಿ ಕಾಡ್ತಾ ಇದ್ದಾನೆ ಗೌಡ್ರೇ, ಕಾಡ್ತಾ ಇದ್ದಾನೆ. ಅಲ್ವೇನೆ ಮಾಲಾ? ಹೌದು ಗೌಡ್ರಿ, ಹಾ. ಅಣ್ಣಯ್ಯ ಹೇಳೋದೆಲ್ಲ ನಿಜ. ನೀವ 3 ಲಕ್ಷ ರೂಪಾಯಿ ಕೊಟ್ಬಿಟ್ರಿ, ಈ ಮನೇನು ನಿಮ್ದಾಗುತ್ತೆ, ನಾವು ನಿಮ್ಮವ್ರಾಗ್ತೀವಿ. ಏನಂತೀರ ಗೌಡ್ರೆ? ಆಯ್ತು ಮಾಲ, ನೀನ್ ಹೇಳಿದ ಮೇಲೆ ಮುಗ್ದ ಹೋಯ್ತು. ನಾಳೆನೇ 3 ಲಕ್ಷ ರೂಪಾಯಿ ತಂದು ಕೊಡ್ತೀನಿ, ಆಯ್ತಾ? ಮಾಲಾ, ಗೌಡ್ರನ್ನ ಕರ್ಕೊಂಡು ಒಳಗಡೆ ಹೋಗು, ನಾನು ಬಾದಾಮಿಗೆ ಹೋಗಿ ತಗೊಂಬರ್ತೀನಿ. ಎಲ್ಲ ಜಾಲಿ ಜಾಲಿ. ಮಾಲ, ಈ ನಿನ್ನ ಕಣ್ಣು ಕಮಲ, ಸೇಬುಗಲ್ಲ, ಸೊಕ್ಕಿಲ್ಲ ಸೊರಗಿಲ್ಲ, ಯೌವನವಂತೂ ಮಾಸೇ ಇಲ್ಲ. ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಹಸಿವಾಗಕತ್ತೈತಿ. ಹೊಟ್ಟೆ ಹಸಿವು ಇಲ್ಲ ಬಿಟ್ಟಿ ಹಸಿವು ಎರಡೂ ಆಗಕತ್ತೈತಿ. ಹಾಗಿದ್ರೆ ಬನ್ನಿ ಒಳಗೆ. ಯಾರಿದ್ದೀರಾ ಮನೇಲಿ? ಮಾಲಾ, ಇದೇನಿದು ಕರ್ಮವೇ? ನಮ್ಮ ಮನೆಗೆ ಗಂಡಸರಿಗೆ ಮಾತ್ರ ಪ್ರವೇಶ, ಹೆಂಗಸರಿಗೆ ನೋ ಎಂಟ್ರಿ. ನೀನು ಹೆಂಗಸು, ಯಾರೇ ನೀನು? ಯಾಕೆ ಬಂದೆ ನಮ್ಮ ಮನೆಗೆ? ನಾನು ಈ ಊರಿನ ವೀರಭದ್ರಗೌಡರ ಸೊಸೆ, ಹಾ. ಶಿವನಗೌಡನ ಹೆಂಡತಿ. ಶಿವನಗೌಡನ ಹೆಂಡ್ತಿನ ನೀನು? ಅವ್ರ ಮನೆಗೆ ಬಂದಿಲ್ಲ, ಹೋಗಮ್ಮ. ಅಣ್ಣ, ನೀನು ಕೈ ಮುಗಿತೀನಿ, ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಅವ್ರು ಈ ಮನೇಲಿ ಇದ್ದಾರೆ, ಕರೀರಿ ಅಣ್ಣ. ನಮ್ಮ ಮಾವನವ್ರ ಮೈಯಲ್ಲಿ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಕರೀರಿ ಅಣ್ಣ. ಮಾಲಾ, ಏ ಮಾಲಾ, ಹೊರಗಡೆ ಬಾರಮ್ಮ. ನಮ್ಮ ಮನೆಗೆ ಸತಿ ಸಾವಿತ್ರಿ ಬಂದಿದ್ದಾಳೆ, ಬಾ. ಅಣ್ಣಯ್ಯ, ಹಾ, ಯಾರಿವಳು? ತನ್ನ ಗಂಡನನ್ನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರೋಳು ನಮ್ಮ ಮನೆಯವ್ರಿಗೂ ಬಂದಿದ್ದಾಳೆ, ತನ್ನ ಗಂಡನ ಹುಡುಕೊಂಡು. ಅಂದ್ರಿ ಗೌಡ್ರ ಹೆಂಡತಿನ ಇವಳು? ಹಾ, ಅವಳೇ ಇವಳು. ನೋಡಮ್ಮ, ನಾನು ಯಾರನ್ನು ಬಾ ಅಂತ ಕರೆಯೋದು ಇಲ್ಲ, ಇಲ್ಲಿಂದ ಹೋಗು ಅಂತ ಕಳಿಸೋದು ಇಲ್ಲ. ತಮ್ಮ ಮನೆಯಲ್ಲಿ ಸಿಗದ ಸುಖ ಸಂತೋಷವನ್ನು ಹುಡುಕಿಕೊಂಡು ನನ್ನ ಮನೆಯವರೆಗೆ ಬಂದಿರುವ ರಸಿಕರನ್ನು ನಾನು ಯಾವತ್ತೂ ಕಳಿಸೋದು ಇಲ್ಲ. ನಾನು ಮಾಡ್ತಿರೋದು ತಪ್ಪು ಅಲ್ಲ. ನೋಡಮ್ಮ, ನೀನು ಮಾಡುತ್ತಿರುವುದು ತಪ್ಪು ಅಂತ ನಿನ್ನನ್ನು ದೂಷಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿಲ್ಲ. ನನ್ನ ಗಂಡನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಅಮ್ಮ, ನೀನು ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ನೀನು ಏಯ್. ಕಾಲಿ ಕಟ್ಟು. ನನ್ನ ಗಂಡನ್ನ ಕಳಿಸ್ಕೊಟ್ಬಿಡಮ್ಮ. ನಿನ್ನ ಗಂಡನನ್ನು ಹದ್ದು ಬಸ್ಸಲ್ಲಿ ಇಟ್ಕೊಳ್ಕಾಗ್ದಿಲ್ವ ನೀನು? ಈ ರೀತಿ ಅಸಹಾಯಕತೆಯಿಂದ ನನ್ನ ಕಾಲು ಹಿಡಿದನ್ನು ನೋಡಿದ್ರೆ ನನಗೆ ಅಸಹ್ಯವಾಗ್ತಾ ಇದೆ. ಕಾಲು ಹಿಡಿದು ಬೇಡಿದರೂ ಕರಗದೇ ಇರೋ ಕಲ್ಲು ಹೃದಯದ ನಿನಗೆ ನೊಂದ ಹೆಣ್ಣಿನ ತಾಪ ಹೇಗೆ ಅರ್ಥವಾದೀತು? ಈ ಪ್ರಪಂಚದಲ್ಲಿ ಕರುಣೆ ಮಮತೆಗಿಂತ ಹಣವೇ ಹೆಚ್ಚೆಂದು ನಂಬಿರುವ ನಿನಗೆ ನನ್ನ ಮನಸ್ಸಿನ ನೋವು ಹೇಗೆ ಅರ್ಥವಾದೀತಮ್ಮ? ನೋಡು, ಬಾಯಿದೆ ಅಂತ ಏನೇನೋ ಮಾತಾಡಬೇಡ. ಹಣವನ್ನು ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ, ಆದರೆ ನಾನು ನನ್ನ ಮೈ ಮಾರ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೇನೆ. ಅಷ್ಟಕ್ಕೂ ನೀನು ನನ್ನ ಮನೆಯವರೆಗೂ ಬಂದ ಹಾಗೆ ನಾನೇನು ನಿನ್ನ ಮನೆಗೆ ಬಂದು ನಿನ್ನ ಗಂಡನನ್ನು ಬಾ ಅಂತ ಕರ್ಕೊಂಡು ಬಂದಿಲ್ಲ. ಬೇಕಿದ್ರೆ ಅವರನ್ನೇ ಕರಿತೀನಿ, ಬಂದರೆ ಕರ್ಕೊಂಡು ಹೋಗು. ಗೌಡ್ರಿ, ಗೌಡ್ರಿ, ಬರ್ರಿ ಹೊರಗೆ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಎಲ್ಲಿಗೆ ನಾನು ಬರಬಾರ್ದು ಅನ್ಕೊಂಡಿದ್ನು, ಅಲ್ಲಿಗೆ ಆ ವಿಧಿ ನನ್ನ ಕರೆದುಕೊಂಡು ಬಂತು. ನೋಡಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು, ಅದನ್ನೆಲ್ಲ ಮರೆತು ಈಗಲಾದ್ರೆ ನೀವು ಬದಲಾಗಿ ನನ್ನೊಂದಿಗೆ ಮಾತಾಡಿ ಮನೆಗೆ ಬನ್ನಿ. ಮಾವನವರ ಮೈಯಲ್ಲಿ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಬನ್ರಿ. ನಿನ್ನೊಂದಿಗೆ ಮಾತಾಡೋದಿಲ್ಲ, ನಿನ್ನ ಮುಖ ನೋಡೋದಕ್ಕೂ ನನ್ನ ಮನಸ್ಸಿಲ್ಲ. ಹೊರಟೋಗಿ ನೀನು. ನಿಮ್ಮನ್ನು ಬಿಟ್ಟು ಹಾಗೆ ಹೋಗುವುದಕ್ಕೆ ನಾನೇನು ಇವಳಂತೆ ನೀವು ಇಟ್ಟುಕೊಂಡವಳಲ್ಲ. ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ನಿಮ್ಮ ಹೆಂಡತಿ ನಾನು. ನಿಮ್ಮ ಒಳ್ಳೆದು ಕೆಟ್ಟದ್ದು ವಿಚಾರಿಸುವ ಹಕ್ಕು ನನಗೆ ಮಾತ್ರ ಇದೆ ಹೊರತು ನೀವಿಟ್ಟುಕೊಂಡಿರುವ ಈ ವೇಷಗಲ್ಲ.
ವೇಶ್ಯೆ ಅಂದ್ರೆ ನಿನ್ನ ನಾಲ್ಗಿನೇ ಕತ್ತರಿಸಾಕ್ತೀನಿ. ನಿಮ್ಮ ಹೆಂಡತಿ ಅನ್ನೋ ಅಧಿಕಾರದಿಂದ ಇವತ್ತಾದ್ರೂ ನನ್ನ ಮೇಲೆ ಕೈ ಮಾಡಿದ್ರಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ. ನೀವು ನನ್ನ ಕೊಂದು ಹಾಕಿದ್ರೂ ಚಿಂತೆ ಇಲ್ಲ, ಮುತ್ತೈದೆಯಾಗಿ ಸಾಯ್ತೀರಲ್ಲ ಅಂತ ಸಂತೋಷ ಪಡ್ತೀನಿ ಹೊರತು ಭಯ ಪಡುವ ಹೆಣ್ಣು ನಾನಲ್ಲ. ನೋಡಿ, ಕೊನೆಯದಾಗಿ ನಿಮಗೊಂದು ಮಾತು ಹೇಳ್ತೀನಿ. ಇಟ್ಟುಕೊಂಡವಳು ನಿಮ್ಮ ಕೈಯಲ್ಲಿ ಹಣ ಇರೋವರೆಗೂ ಮಾತ್ರ ಇರ್ತಾಳೆ, ಆದ್ರೆ ಕಟ್ಟಿಕೊಂಡವಳು ನಿಮ್ಮ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಇರ್ತಾಳೆ ಅನ್ನೋದನ್ನ ಯಾವತ್ತೂ ಮರಿಬೇಡ್ರಿ, ಯಾವತ್ತೂ ಮರಿಬೇಡಿ. ನನ್ನೊಂದಿಗೆ ಇಷ್ಟೆಲ್ಲ ಮಾತಾಡೋ ನೀನು ನಿನ್ನನ್ನು ಮೋಸತನದಿಂದ ನನ್ನ ಕೊರಳಿಗೆ ಕಟ್ಟಿದ್ನಲ್ಲ ಆ ಇಮಾಮ್ ಸಾಬ್, ಆ ನಿನ್ನ ಸಾಕು ತಂದೆ ಅವನ ಹತ್ರ ವಾದ ಮಾಡಿದ್ರೆ ನಿನ್ನ ಹುಟ್ಟಿನ ಮೂಲವಾದ್ರೂ ತಿಳಿತಿತ್ತು. ಅದೊಂದು ಬೆಳೆಸಲಾಗದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ. ಹೋಗಿ ನಿನ್ನ ಸಾಕು ತಂದೆಯನ್ನೇ ಕೇಳು, ನಿನ್ನ ಹುಟ್ಟಿಗೆ ಕಾರಣನಾದ ನಿನ್ನ ನಿಜವಾದ ತಂದೆ ಯಾರು ಅಂತ. ಅಮ್ಮ ತಾಯಿ ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ನೋಡೋಣಯ್ಯ, ತಾನು ಹುಟ್ಟಿದ್ದು ಯಾರಿಗೆ ಅಂತ ತನಗೇ ಗೊತ್ತಿಲ್ಲ. ಹಾ, ಅಮ್ಮನಿ ತನಗೆ ಹೀಯಾಳಿಸಲು ಬಂದಿದ್ದಾಳೆ. ಗೌಡ್ರಿ ಹೇಳಿದ್ದು ಅರ್ಥವಾಗ್ಲಿಲ್ವೇನಮ್ಮ? ಅವ್ರ ಸಂತೋಷಕ್ಕೆ ಅಡ್ಡಿ ಬರಬೇಡ. ಮೊದಲು ನೀನು ಹುಟ್ಟಿದ್ದು ಯಾರಿಗೆ ಅಂತ ತಿಳ್ಕೊ ಹೋಗೆ. ಹಾ ಗೌಡ್ರಿ, ನಿಮ್ಮ ಮನೆಯಲ್ಲೂ ಇಷ್ಟೊಂದು ಹೊಲಸೈತಂತ ನಾನ್ ತಿಳಿದಿರ್ಲಿಲ್ಲಪ್ಪ. ಮಾಲಾ, ನಾನು ಎಲ್ಲಿದ್ದೀನಿ? ನಿನಗತ್ರ ಸುಮ್ಮನೆ ನಿಂದೋದಕ್ಕೆ ಆಗುದಿಲ್ಲ, ಏನಾದ್ರೂ ಮಾಡ್ತಾನೆ ಇರ್ತೀಯ. ಮಾಲ, ಅವನಿಗೆ ಸರಿಯಾಗಿ ತಿಳಿಸಿ ಹೇಳು, ನಮ್ಮ ಮನೆತನದ ವಿಷಯವನ್ನ ಇಷ್ಟೊಂದು ಹಗುರವಾಗಿ ಮಾತಾಡಬೇಡ ಅಂತ. ನಾನೆಲ್ಲ ಹೇಳ್ತೀನಿ, ಒಳಗಡೆ ಬನ್ನಿ, ಡ್ರಿಂಕ್ಸ್ ಕೊಡ್ತೀನಿ. ಬೇಡ ಮಾಲ, ಇವತ್ತ್ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ಯಾಕೆ? ಶೀಲ ಇಲ್ಲಿಗೆ ಬರಬಾರ್ದಾಗಿತ್ತು, ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತು. ಹೇ ಮಾಲ, ಬಂತು ನೋಡು ಹೆಂಡತಿ ಮೇಲೆ ಅಭಿಮಾನ. ಇವ ನಾವಿಷ್ಟೇ ಪ್ರೀತಿ ತೋರಿಸ್ರು ಅಷ್ಟೇ ಅಣ್ಣಯ್ಯ. ಹಾ, ತಪ್ಪು ತಿಳ್ಕೊಬೇಡ ಮಾಲ. ಶೀಲ ಬೇಜಾರು ಮಾಡ್ಕೊಂಡು ಹೋಗ್ಯಾಳ. ಅಕ್ಕಿ ಮನೆಗೆ ಹೋಗ್ದ ದಾರ್ಯಾಗ ಏನಾದರೂ ತನ್ನ ಪ್ರಾಣಕ್ಕೆ ಅಪಾಯ ಮಾಡ್ಕೊಂಡ್ರೆ ಕೋರ್ಟು ಕೇಸು ಅಂತ ನಾನಾ ತಿರುಗಾಡ್ಬೇಕು. ಹೋಗಿ ಅವಳಿಗೆ ಬಿಟ್ಟು ಬರ್ತೀನಿ. ಅಯ್ಯ ಗೌಡ್ರೆ ಗೌಡ್ರೆ ಗೌಡ್ರು ಬದಾಮಿ ದಾಟಿದ್ರ ಬಾ. ಇದೇನಣ್ಣಯ್ಯ, ಹಾ? ಕೇಸ್ ಉಲ್ಟನೆ ಹೊಡೆದ್ ಬಿಡ್ತಲ್ಲ. ಹೊಡಿಲಿ ಬಿಡಿ, ಇದೇನು ನಮ್ಗೆ ಹೊಸ್ತೆ. ಅವರಲ್ಲಿರೋ ಹಣ ಖಾಲಿ ಆದ್ಮೇಲೆ ಎಷ್ಟು ಮುಂದಿನ ಹೊರಗೆ ಹಾಕಿಲ್ಲ ನಾವು ಈ ಮನೆಯಿಂದ. ಆದ್ರೆ ಅವ್ರ ಜೀವ ಇನ್ನೂ ಖಾಲಿನೇ ಆಗಿಲ್ವಲ್ಲ. ಹುಚ್ಚಿ, ಈ ಗೌಡ ಇಷ್ಟೊಂದು ಹಣ ತಂದು ಕೊಡೋದು ಎಲ್ಲಿಂದ ಗೊತ್ತಾ? ಎಲ್ಲಿಂದ? ಅವ್ರು ರಾಮ್ಜಿ ಸೇಟು ಹತ್ರ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನಂತೆ. ಹೌದೇ? ಆ ಸಾಲಕ್ಕಾಗಿ ತಮ್ಮನೆ ಕಾಗದ ಪತ್ರ ನಾಡ ಇಟ್ಟಿದ್ದಾನಂತೆ. ಆಹಾ. ಈ ವಿಷಯ ನನಗೆ ಗೊತ್ತಾಯ್ತು. ಹೇಗಾದ್ರೂ ಮಾಡಿ ಆ ಮನೆನ ನಮ್ಮಂತೆ ಮಾಡ್ಕೊಳ್ತೀವಿ, ಆ ಕಾಗದ ಪತ್ರನ ನೀವು ನಮಗೆ ಕೊಡಿ, ಆ 10 ಲಕ್ಷ ರೂಪಾಯಿ ನಾವು ನಿಮಗೆ ಕೊಡ್ತೀವಿ ಅಂತ ಕೇಳಿದ್ರೆ ಆ ಹಾಫ್ ಮ್ಯಾಡು ರಾಮ್ಜಿ ಸೇಟು ಹ್ಞೂ ಅಂತ ಒಪ್ಕೊಂಡ್ಬಿಡೋದೆ. ಅಣ್ಣಯ್ಯ, ಶೀಟು ಬಂದಂತ ಕಾಣಿಸುತ್ತೆ. ಬರ್ಲಿ, ಅವನಿಗೋಸ್ಕರ ಕಾಯ್ತಾ ಇದ್ದೀವಲ್ಲ. ಹಲೋ ರಾಜ್ಕುಮಾರ್, ಅಲ್ಲೇನು ಹೆಗನ ಹುಡುಕಾಡಕ್ ಹೋಗಿದ್ರಣ್ಣ? ಅರೆ ರತಂದಲ, ಹಾ? ನಮ್ದಕ್ಕೆ ಕೊನೆ ನಂಬರ್ ಇಲ್ಲ ಬೇರೆ ಯಾರಾದ್ರೂ ಇದ್ದಾರಾ? ಅಯ್ಯೋ, ನಿಮ್ದೇ ಕೊನೆ ನಂಬರು. ಮತ್ತೆ ನಾವು ಹೇಳಿದ ಕೆಲಸ ಏನ್ ಮಾಡಿದ್ರಿ? ತಂದಿದಾವ್ ಎಲ್ಲಿ ಕೊಡಿ? ಶಿವಂತಗೌಡಂದು ಮನೆದ ಕಾಗದ ಪತ್ರ ತಂದಿದಾವ್. ಅಯ್ಯೋ, ನನ್ನ ಚಿನ್ನ ಕೊಡಿ. ಇಲ್ಲ, ನಿಮ್ದಕ್ಕೂ ಕೈದಾಗೆ ನಮ್ದು ಕೊಡುದಿಲ್ಲ. ಮತ್ತೆ ನಮ್ದು ರಾಣಿ ಮಾಲಂದು ಕೈದಾಗೆ ಕೊಡ್ತಾವ್. ಹಾ, ಎಲ್ಲ ಕರೆಕ್ಟ್ ಆಗಿದೆ. ಶೀಟು ಮಾಲ ಬನ್ನಿ. ಅಣ್ಣಯ್ಯ, ಹಾ, ಫಾರಿನ್ ಡ್ರಿಂಕ್ಸ್. ಗ್ಲಾಸ್ ಹಾಕೊಂಬರ್ತೀನಿ, ನಡ್ರಿ ನಡ್ರಿ. ಶಿವನಗೌಡ, ನನ್ನ ಕಪಾಳಕ್ಕೆ ಹೊಡೆದಲ್ಲ ನೀನು. ಇನ್ನು ಮುಂದೆ ನೋಡು ಈ ರತನ್ಲಾಲ್ನ ಕುತಂತ್ರವನ್ನ. ಶೀಲಾ, ಆ ಪಾಪಿಗಳ ಮನೆ ನೀನ್ಯಾಕವ ಹೋಗಿದ್ದಿ? ನನ್ನ ಮರ್ಯಾದೆ ತೆಗಿಯಾಕ ಮುಚ್ಚಲೆ ಬಾಯಿನ ಅವೇಕಿ ನನ್ನ ಮಗನ ಮಾಡ್ಕೊಂಡು ಹೆಂಡತಿ ಮನ್ಯಾಗ ಇಟ್ಕೊಂಡು ವೇಷ ಮನೆಗೆ ಹೋಗೋ ನೀನು ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತೇನು? ಮಾತಿಗೂ ವೇಷ ಮನೆಗೆ ಹೋಗ್ತಾನ ಅಂತೇಳಿ ನನ್ನ ಮನಸ್ಸಿಗೆ ಚುಚ್ಚು ಮಾತು ಮಾತಾಡಿ
ಈ ಮನಿಗ್ ಬರಕ ಮನಸ್ಸ ಇಲ್ದಂಗ್ ಮಾಡಿದ್ರೆ ನೀವು ಹುಟ್ಟಿ ಬೆಳೆದ ಮನೆಗೆ ಬರಕ ಮನಸ್ಸಿಲ್ಲ ಅಂತ ಹೇಳೋರು ನೀವು. 10 ಜನ ಬಂದು ತಮ್ಮ ದಾಹ ತೀರ್ಸ್ಕೊಂಡು ಹೋಗೋ ಆ ವೇಶ್ಯ ಮನೆನೇ ನಿಜವಾದ ಮನೆ ಅನಿಸ್ತಲ್ಲ ನಿಮ್ಗ? ಮುಚ್ಚೆ ಬಾಯಿ, ಮುಂದೆ ಮಾತಾಡಿದ್ರ ಬಾಯಾಗಿನ ಹಲ್ಲು ತೋರಿಸ್ತಾನೆ. ಇಳಿಸಲೆ ಕೈನ. ಹೆಂಡತಿ ಮೇಲೆ ಕೈ ಮಾಡಕ್ಕೆ ನಾಚಿಕೆ ಆಗುದಿಲ್ಲೇನೋ ನಿನಗ? ಹೆಂಡತಿ ಅಂದ್ರೆ ಏನಂತ ತಿಳ್ಕೊಂಡಿಯೋ? ಒಬ್ಬ ಗಂಡಸು 100 ಜನರ ಕೈ ಕೆಳಗೆ ಜವಾನನಾಗಿ ಕೆಲಸ ಮಾಡಿದ್ರು ಇವನೇ ನನ್ನ ಯಜಮಾನ ಅಂತ ಹೇಳೋ ಒಂದೇ ಒಂದು ಜೀವ ಅಂದ್ರ ಅದು ಹೆಂಡತಿ. ಅಂಥವಳ ಮೇಲೆ ಕೈ ಮಾಡ್ತೀಯಲ್ಲೋ? ನನ್ನ ಕಣ್ಣೆದ್ರಿಗೆ ನನ್ನ ಸೊಸೆ ಮೇಲೆ ಕೈ ಮಾಡಿದೆ ಅಂದ್ರೆ ಎತ್ತಿದ ಕೈನ ಕತ್ತರಿಸಿ ಹಾಕಿಬಿಡ್ತೇನೆ. ಗೌಡ್ರಿ ಮನೇಲಿ ಇದ್ದೀರೇನು? ಹುಸ್ಯಪ್ಪ, ನಿಮ್ಮ ಮನೆ ಹುಡ್ಕೋದ್ರೊಳಗಾಗಿ ಸಾಕಾಗಿ ಹೋದ್ ನೋಡ್ರಿ ನಮ್ಗೆ. ಏ ಶಿವನಗೌಡ, ಯಾರು ಇವನು? ನಾನ್ ಗೌಡ್ರಿ ರತನ್ ಲಾಲ್. ಇವರು ನಮ್ಗೆ ಭಾವನಾಗ್ಬೇಕು, ನೀವು ನಮ್ಗೆ ಬೀಗರಾಗ್ಬೇಕು. ನಿನಗ ಸಿಮೆ ಬೀಗನಾಗ್ಬೇಕು ನಾನು? ಇದೊಳ್ಳೆ ಕತೆ ಆಯ್ತಲ್ಲ. ಇಡೀ ಊರಿಗೆ ಗೊತ್ತಿರೋ ವಿಷಯ ನಿಮ್ಗೆ ಗೊತ್ತಿಲ್ಲ ಏನು? ಶಾಸ್ತ್ರೋಕ್ತವಾಗಿ ಮದುವೆ ಆದ್ರೇನೆ ನೀವು ನಮ್ಗೆ ಬೀಗರಾದಂಗೆ ಏನು? ನಮ್ಮ ಮನೇಲೆಲ್ಲ ಪದ್ಧತಿ ಇಲ್ಲಪ್ಪ. ನಮ್ಮ ತಂಗಿ ಹತ್ರ ಯಾರು ಬಂದು ಹೋಗ್ತಾರೋ ಅವರೇ ನಮ್ಮ ಬಾಬಾ, ಅವ್ರ ಮನೆಯವರೇ ನಮ್ಮ ಬೀಗರು. ಜಾಡ್ಸು ವಾದ್ಯ ಅಂದ್ರೆ 32 ಹಲ್ಲು ಉದುರು ಬಿಡ್ಬೇಕು. ಅಯೋಗ್ಯನ್ ತಂದು ನನ್ನ ಮನೆ ಹೊಸಲ ತುಳಿಯೋ ಯೋಗ್ಯತೆ ಇಲ್ಲದ ನೀನು ಬೇಗನಾಗ್ತಾನಂತ. ಏ ಶಿವನಗೌಡ, ಮೊದಲು ಈ ಪಾಪಿನ ಮನೆಯಿಂದ ಹೊರಗಾಕು. ಹೋಗು ಅಂದ ತಕ್ಷಣ ಹೋಗೋದಕ್ಕೆ ಬಂದಿಲ್ಲ ರೀ ನಾನು. ನನಗೆ ಈ ಮನೆ ಮೇಲೆ ಹಕ್ಕಿದೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಮನೆ ಖಾಲಿ ಮಾಡಿಸ್ತೀನಿ. ಏನಂದು ಹಲ್ಕೋ ನನ್ನ ಮಗನ? ಹೇಳಿದ್ರಿ ಕೈನ ಈ ಹೊಡೆಯೋದ ಬಡಿದ್ರೆ ನನ್ನ ಹತ್ರ ಇಟ್ಕೋಬೇಡ್ರಿ. ನಿಮ್ಮ ಮಗ ಬರೆದುಕೊಟ್ರೆ ಕಾಗದಪತ್ರ ಇಲ್ಲೇ ಐತಿ ನೋಡ್ರಿ. ಸುಳ್ಳು ಹೇಳ್ತೇನಲ್ಲಿ ಖತರ್ನಾಕ್ ನನ್ನ ಮಗನ. ಒಂದ್ ಹೆಜ್ಜೆ ಮುಂದಿಟ್ರೆ ಗುಂಡು ಹಾಕಿ ಕೊಂದು ಬಿಡ್ತೀನಿ. ನೀನು ಬರೆದು ಕೊಟ್ಟಿರೋ ಕಾಗದ ಪತ್ರ ನನ್ನ ಕೈಯಾಗ ಐತಿ. ಇದನ್ನೇ ತಗೊಂಡು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ ಮುಖಾಂತರ ನಿಮ್ಮನ್ನ ಮನೆ ಬಿಡಿಸಿ ಹೊರಗೆ ಹಾಕ್ತೀನಿ. ಸುತ್ತ ಹಳ್ಳಾಗ ನ್ಯಾಯ ಹೇಳೋ ಮನೆತನ ನಮ್ಮದು. ಅಂಥದ್ದು ಬೀದಿ ನಾಯಿಗಳೆಲ್ಲ ನಮ್ಮ ಮನೆಗೆ ಬಂದು ಕೋರ್ಟು ಕಚೇರಿ ಅಂತ ಮಾತಾಡುವಾಗ ಮಾಡಿಟ್ಟಲ್ಲೋ. ಥೂ, ನಿನ್ನಂಥವನಿಗೆ ತಂದೆಯಾಗಿ ಬಾಳೋದಕ್ಕಿಂತ ವಿಷ ತಗೊಂಡು ಸಾಯೋದೇ ಮೇಲು. ಇಲ್ಲಪ್ಪ, ನಾನು ಇವರಿಗೆ ನಮ್ಮ ಮನೆ ಬರೆದು ಕೊಟ್ಟಿಲ್ಲ. ಆ ರಾಮ್ಜಿ ಶೇಟ್ರನ್ನ ಹತ್ರ ಸಾಲ ಮಾಡಿದ್ದಕ್ಕಾಗಿ ನಮ್ಮ ಮನೆ ಕಾಗದ ಪತ್ರ ಆಡಿಬಿಟ್ಟಿದ್ದು ಮಾತ್ರ ನಿಜ. ಆದ್ರೆ ಆ ಕಾಗದ ಪತ್ರ ಇವನ್ ಕೈಯಾಗಿ ಹೆಂಗ್ ಬಂತು ನನಗೆ ಗೊತ್ತಿಲ್ಲಪ್ಪ. ಆಹಾ, ನೀವ್ ಹೇಗೆ ನಮ್ಮ ಮನೆಗೆ ಬಂದು ಹೋಗ್ತಿರೋ ಹಾಗೇನೆ ರಾಮ್ಜಿ ಶೆಟ್ಟಿ ಕೂಡ ನಮ್ಮ ಮನೆಗೆ ಬಂದು ಹೋಗೋ ಬಗೆರಾಕಿ. ಅವನು ಮಾಡಿದ 10 ಲಕ್ಷ ರೂಪಾಯಿ ಸಾಲಕ್ಕೆ ನಿಮ್ಮನೆ ಕಾಗದ ಪತ್ರನ ನನ್ನ ಕೈಲಿ ಕೊಟ್ಟು ನೀವೇ ವಸೂಲ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಈಗ ಹೇಳ್ರಿ, 10 ಲಕ್ಷ ರೂಪಾಯಿ ಕಟ್ಟಿ ಮನೆ ಉಳಿಸ್ಕೊಳ್ತಿರೋ ಅಥವಾ ಮಾಡಿದ ಸಾಲಕ್ಕೆ ಮಾಡಿಬಿಟ್ಟು ಹೋಗ್ತಿರೋ? ಚಾಂಡಾಲ, ನಿನ್ನಂತವನ ಜೊತೆ ನಂದೇನ ಮಾತು. ನಾನು ನೇರವಾಗಿ ಮಾಲನ ಕೇಳ್ತೀನಿ. ಇಷ್ಟೆಲ್ಲ ಅವಮಾನ ಆದ್ರೂ ಅವಳೇ ಬೇಕಾ ನಿಮ್ಗೆ? ನನ್ನ ಪ್ರಾಣ ಹೋದ್ರೆ ಸರಿ, ಮತ್ತೆ ಆ ಮನೆಗೆ ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಅಮ್ಮ ತಾಯಿ, ನೀನು ಗಂಡನ ಸರಿಗಿನಲ್ಲಿ ಕಟ್ಕೊಂಡು ಪೂಜೆ ಮಾಡು. ಯಾರು ಬೇಡ ಅಂತಾರ? ನನ್ನ 10 ಲಕ್ಷ ರೂಪಾಯಿ ಏನು ಹೇಳ್ತೀಯಾ? ಅಣ್ಣ ಸ್ವಲ್ಪ ತಾಳಿ. ತಾಳ್ತೀನಿ. ಈ ರತನ್ ಲಾಲ್ನ ಇನ್ನೊಂದು ಮುಖ ನೀವು ನೋಡಿಲ್ಲ. ನಾನು ಮನಸ್ಸು ಮಾಡಿದ್ರೆ ಬೀದಿಲಿ ಭಿಕ್ಷೆ ಬಿಡಕ್ಕೆ ಹಚ್ತೀನಿ. ಏನು ತತ್ತಿರ್ತೀರಿ ನನ್ನ? ಇವ ನನ್ನ ತಾಯಿ ನನಗಾಗಿ ಕೊಟ್ಟ ಬಂಗಾರದ ಒಡವೆಗಳು. ಇದನ್ನು ತೆಗೆದುಕೊಂಡು ಈ ಮನೆ ಕಾಗದ ಪತ್ರ ಕೊಟ್ಬಿಡಿ ಅಣ್ಣ. ಇಲ್ಲವ, ನೀನು ಈ ಮನೆಯ ಮಹಾಲಕ್ಷ್ಮಿ ತಾಯಿ. ನಿನ್ನ ತಾಯಿ ನಿನಗೆ ಪ್ರೀತಿಯಿಂದ ಕೊಟ್ಟ ಬಂಗಾರ ಅದು. ಅದನ್ನು ನೀನು ಕೊಡಬೇಡವಾ? ಇದಕ್ಕೆ ನಾನೇನಾದ್ರು ಒಂದು ಬೇರೆ ವ್ಯವಸ್ಥೆ ಮಾಡ್ತೀನಿ ತಾಯಿ. ಮಾವ, ಈ ಬಂಗಾರ ಇರೋದು ಆಪತ್ಕಾಲದಲ್ಲಿ ಉಪಯೋಗವಾಗ್ಲಿ ಅಂತ. ನೀವೇನ್ ಬೇಜಾರು ಮಾಡ್ಕೋಬೇಡಿ, ತಗೊಳ್ಳಿ ಅಣ್ಣ. ಈಗ ಹೋಗ್ತೀನಿ, ಇದನ್ನ ತೂಕಕ್ಕೆ ಹಾಕಿಸ್ತೀನಿ. ನನ್ನ ಲೆಕ್ಕಕ್ಕೆ ಸರಿ ಬರಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಶೀಲಾ, ನೀನು ಮನುಷ್ಯಳಲ್ಲಮ್ಮ, ದೇವತೆ. ಈ ಅವಿವೇಕಿ ಮಗನಿಂದ ಬೇರೆಯವರ ಪಾಲಾಗುತ್ತಿದ್ದ ಈ ಮನೆಯನ್ನ ಸೊಸೆಯಾಗಿ ನೀನು ಉಳಿಸಿಕೊಂಡು ನನ್ನ ಮರ್ಯಾದೆ ಉಳಿಸಿದೆ ತಾಯಿ. ಹಾಗೆಲ್ಲ ಮಾತಾಡ್ಬೇಡಿ ಮಾವ, ತಗೊಳ್ಳಿ ಇದನ್ನ. ಓಹೋ, ಏನು ಮಾವ ಸೊಸಿ ಯಾವುದೋ ದೊಡ್ಡ ವಿಚಾರದಾಗ ಇದ್ದಂಗೈತೆ. ಎಲ್ಲ ಇವನ ಶಿವನಗೌಡನ ಇವತ್ತು ಮನ್ಯಾಗ ಅದಾನಲ್ಲೋ. ಬಾಯಿ ಮಾಮಿ, ಈ ಅವಿವೇಕಿ ನನ್ನ ಮಗ ತನ್ನ ದುಶ್ಚಟಕ್ಕೆ ಈ ಮನೆ ಒತ್ತಿ ಇಟ್ಟು ಸಾಲ ಮಾಡಿದ್ದ. ಏನಂದಿ? ಹೂನಪ್ಪ, ಆ ಸಾಲಗಾರರು ಬಂದು ನಮ್ಮನ್ನು ಮನೆ ಬಿಡ್ಸಕ್ ತಯಾರಾಗಿದ್ರು. ನನ್ನ ಸೊಸಿ ತನ್ನ ಹತ್ರ ಇರೋ ಬಂಗಾರನ್ನೆಲ್ಲ ಕೊಟ್ಟು ಈ ಮನೆನೂ ಉಳಿಸ್ಕೊಂಡು ನನ್ನ ಮರ್ಯಾದೆನೂ ಉಳಿಸಿದ್ಲಪ್ಪ. ಶಿವನಗೌಡ, ಮನಿ ಒತ್ತಿ ಹಾಕಿ ಸಾಲ ಮಾಡುವಷ್ಟು ಹೆಮ್ಮರವಾಗಿ ಬೆಳೆದು ಬಿಟ್ಟೈತನಪ್ಪ ನಿನ್ನ ದುಶ್ಚಟ. ಯಾವಾಗ ಬುದ್ಧಿ ಬರುತ್ತೆ ನಿನಗ? ಯಾವಾಗ ಬುದ್ಧಿ ಬರುತ್ತ? ಇರ್ಲಿ, ನಿಮ್ಮನ್ನ ಮನೆ ಬಿಡ್ಸಾಕ ಬಂದ ಆ ಮಹಾನುಭಾವ ಯಾರಪ್ಪ? ಅವನ್ಯಾವನು ಈ ಪುಣ್ಯಾತ್ಮ ಇಟ್ಟುಕೊಂಡವನಲ್ಲ, ಆಕೆ ಅಣ್ಣ ಅಂತ ಅವ ಬಂದಿದ್ದ.
ಅವನ ಹೆಸರು ರತನ್ ಲಾಲ್ ಅಂತ. ರತನ್ ಲಾಲ್, ಈ ಹೆಸರು ನಾನು ಎಲ್ಲೋ ಕೇಳ್ದಂಗೈತೆ ಗೌಡ. ಅವನು ಯಾವನೋ ರತನ್ಲಾಲ್ ಅಂತ. ಅವ ಬಂದು ನನ್ನ ಗಂಡಿಗೆ ರೊಕ್ಕ ಕೊಟ್ಟು ನನ್ನ 2 ಮಕ್ಕಳನ್ನ ತಗೊಂಡು ಹೋಗಿದ್ದ. ನಾ ಹೋಗಿ ಅಡ್ಡ ಬಿದ್ದು ಜಗಳ ಆಡಿ ಒಂದು ಕೂಸಿನ ಕಸ್ಕೊಂಡು ಬಂದೀನಿ. ನನ್ನಿನ್ನ ಒಂದು ಕೂಸು ಅವ್ರ ಹಂತ್ಯಾಗ ಐತಿ ಭಯ್ಯ, ಅವ್ರ ಹಂತ್ಯಾಗ ಐತಿ. ಶಾಂತವ್ವ ಮಾಮಿ, ಯಾಕೋ ದುಃಖಕತ್ತಿ? ನನ್ನ ತಂಗಿ ನೆನೆಸ್ಕೊಂಡು ಯಾಕೋ ದುಃಖಕತ್ತಿ? ಆಕೆ ಸತ್ತು ಇಷ್ಟು ವರ್ಷ ಆದ್ರೂ ನಮ್ಮ ಕನಸು ಮನಸ್ಸಿನಾಗೂ ಇಲ್ಲದ ನನ್ನ ತಂಗಿ ಇವತ್ತ್ಯಾಕೋ ನಿನಗೆ ನೆನಪಾದ್ರು? ಸತ್ತ 4 ದಿನಕ್ಕೆ ಮರಿಯುವಂತಾಕಿ ಅಲ್ಲಪ್ಪ ನಿನ್ನ ತಂಗಿ. ಆಕೆ ಸಾಯ್ಬೇಕಾದ್ರ ನನಗೊಂದು ದೊಡ್ಡ ಜವಾಬ್ದಾರಿ ವಹಿಸಿದ್ಲು. ನಾನು ಆ ಜವಾಬ್ದಾರಿನ ನಿಭಾಯಿಸಿನಿ ಅಂತ ಮಾಡ್ಕೊಂಡಿದ್ದಿ. ಆದ್ರೀಗ ಆ ರತನ್ ಲಾಲ್ ಅನ್ನೋ ಹೆಸರು ಕೇಳಿದ ಮೇಲೆ ನನ್ನ ಜವಾಬ್ದಾರಿ ಇನ್ನು ಮುಗಿದಿಲ್ಲ ಅಂತ ನನ್ನ ತಂಗಿ ಶಾಂತವ್ವ ಎಚ್ಚರಿಸ್ದಂಗಾತು ಗೌಡ, ಎಚ್ಚರಿಸ್ದಂಗಾತು. ನಿನ್ನ ಒಗಟಿನ ಮಾತು ಏನಂತ ನನಗೆ ತಿಳಿಲಿಲ್ಲಪ್ಪ, ಸ್ವಲ್ಪ ಬಿಡಿಸಿ ಹೇಳು. ಈಗ ಸುಮಾರು ಒಂದು 25 ವರ್ಷಗಳ ಹಿಂದೆ ನಿನ್ನಳಿಯ ವಿಷಕಂಠ ನಿನ್ನ ತಂಗಿನ ಕೊಲೆ ಮಾಡಿದ ಪ್ರಸಂಗ ನಿನಗೆ ನೆನಪಿರಬೇಕಲ್ಲ? ಹೆಂಗ ಮರಿಲು ಐ ಮಾಮಿ? ಆ ನೀಚನ ಕೈಯಿಂದ ಕೊಲೆಯಾಗಿ ಸತ್ತ ನನ್ನ ತಂಗಿನ ನಾ ಹೆಂಗೋ ಮರಿಲಿ? ಆಕೆಗೆ 2 ಹೆಣ್ಣು ಕೂಸುಗಳಿದ್ದದ್ದು ನಿನಗೆ ಗೊತ್ತೈತಿ? ಗೊತ್ತೈತಪ್ಪ. ಆ ನೀಚ ವಿಷಕಂಠ 2 ಕೂಸುಗಳನ್ನ ಮಕ್ಕಳಿಲ್ಲದ ದೊಡ್ಡ ಶ್ರೀಮಂತರಿಗೆ ಮಾರಾಟ ಮಾಡ್ಯಾನ ಅಂತ ಬಾಳ ದಿನದ ಮೇಲೆ ಗೊತ್ತಾತು. ನಾನು ಸಾಕಷ್ಟು ಹುಡುಕಿಸಿದ್ನಪ್ಪ, ನನ್ನ ಪ್ರಯತ್ನಕ್ಕೆ ಫಲ ಸಿಗ್ಲಿಲ್ಲ. ಕೊನೆಗೆ ಶ್ರೀಮಂತರ ಮನೆ ಬೆಳಕತ್ತವ, ಬೆಳಿಲಿ ಬಿಡು ಅಂತ ನಾನಾ ಸಮಾಧಾನ ಮಾಡ್ಕೊಂಡು ಸುಮ್ಮನೆ. ಇಲ್ಲ ಗೌಡ, ನಿನ್ನಳಿಯ ವಿಷಕಂಠ ಕೂಸುಗಳನ್ನ ಮಾರಿಕೊಂಡಿದ್ದು ಮಕ್ಕಳಿಲ್ಲದ ದೊಡ್ಡ ಶ್ರೀಮಂತರಿಗಲ್ಲಪ್ಪ, ದಿಕ್ಕಿಲ್ಲದ ಪರದೇಶಿ ಹೆಣ್ಣು ಕೂಸುಗಳನ್ನ ಖರೀದಿ ಮಾಡಿ ವ್ಯಭಿಚಾರದ ಅಡ್ಡೆ ನಡೆಸೋ ಆ ರತನ್ ಲಾಲ್ ಅನ್ನೋ ದಂಧೆಕೋರಗ. ನಿನಗಿಂತ ಮೊದಲು ಶಾಂತವನ್ನ ಭೇಟಿಯಾದವ ನಾನು. ಮಾರಾಟ ಮಾಡಿದ ಕೂಸುಗಳಲ್ಲಿ ಒಂದು ಕೂಸಿನ ತಂದು ನನ್ನ ಕೈಯಾಗ ಕೊಟ್ಟು, ಭಯ್ಯ ಈ ಕೂಸಿನ ನೀನೇ ಜೋಪಾನ ಮಾಡಿ ನನ್ನ ಅಣ್ಣನ ಮಗ ಶಿವಗ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನಿಂದ ವಚನ ತಗೊಂಡು ಪ್ರಾಣ ಬಿಟ್ಲು ಶಾಂತವ್ವ. ಗೌಡ, ಶಾಂತವ್ವಗ ಕೊಟ್ಟ ಮಾತಿನಂಗ ನನ್ನ ಮಗಳನ್ನ ನಿನ್ನ ಮನೆಗೆ ಕೊಟ್ಟಿನೋ, ನಿನ್ನ ಮನೆಗೆ ಕೊಟ್ಟೀನಿ. ಹಾಗಾದ್ರೆ ಅಪ್ಪ, ನಾನು ಒಳ್ಳೆ ತಂದೆ ತಾಯಿಗಳಿಗೆ ಹುಟ್ಟಿದ ಮಗಳೇ, ವ್ಯಭಿಚಾರಕ್ಕೆ ಹುಟ್ಟಿದ ಮಗಳಲ್ಲ? ಎಂತ ಮಾತು ಅಂತ ಮಾತಾಡ್ತೀಯವ? ನಿನ್ನ ತಂದೆ ನೀಚನಾಗಿದ್ರು, ನಿನ್ನ ತಾಯಿ ಮಹಾಸಾಧ್ವಿ. ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಲವ ನಿಮ್ಮವ್ವ. ಕೇಳಿದ್ರೇನ್ರಿ ನನ್ನ ತಂದೆ ಹೇಳಿದ ಮಾತು? ನೀವು ಮಾತಿಗೂ ವ್ಯಭಿಚಾರ ಹುಟ್ಟಿದ ಮಗಳು ಅಂತ ನನ್ನನ್ನು ಹೀಯಾಳಿಸಿ ದೂರ ಇಟ್ಟಿದ್ರಿ. ನಿನ್ನ ಹುಟ್ಟಿನ ಮೂಲ ತಿಳ್ಕೊ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರಿ. ನನ್ನ ಹುಟ್ಟಿನ ಮೂಲ ನಿಮ್ಮ ವಂಶದಾಗ ಐತ್ರಿ, ನಿಮ್ಮ ವಂಶದಾಗ ಐತಿ. ಶಿವನಗೌಡ, ನಿನ್ನ ಹೆಂಡತಿ ಬಾಳಿ ಬೆಳೆದದ್ದು ಈ ಮುಸಲ್ಮಾನನ ಮನೆಯಾಗ, ಆದ್ರೆ ಹುಟ್ಟಿದ್ದು ನಿನ್ನ ಸೋದರತ್ತಿ ಹೊಟ್ಟೆ ಆಗೋ. ಕೊಡಪ್ಪ, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮೇಲಾದ್ರೂ ನನ್ನ ಮಗಳು ಕೂಡ ಚಂದಾಗಿ ಬಾಳೆ ಮಾಡು. ನೀವಿಬ್ರು ಅಚ್ಚುಕಟ್ಟಾಗಿ ಬಾಳೆ ಮಾಡೋದನ್ನ ಕಣ್ಣು ತುಂಬಾ ನೋಡಬೇಕು ಅಂತ ನಾನು ನಿಮ್ಮಪ್ಪ ದೊಡ್ಡ ಆಸೆ ಇಟ್ಕೊಂಡು ಕಾಯಕತ್ತೀವಿ. ಶಿವನಗೌಡ, ನಮ್ಮ ಆಸೆ ನಿರಾಶೆ ಮಾಡಬೇಡಪ್ಪ, ನಮ್ಮ ಆಸೆ ನಿರಾಶೆ ಮಾಡಬೇಡ. ಚಚ್ಚ, ಇದನ್ನೇನು ಮಾತಾಡ್ತೀರಿ ಚಚ್ಚ ನೀವು? ಕಲ್ಲು ಶಿಲ್ಪಿಯ ಕೈಯಾಗ ಸಿಕ್ಕಾಗ ಅದು ಶಿಲೆ ಆಗುತ್ತಂತ. ಅದ್ರಂಗ ಕಾಡು ಕಗ್ಗಲ್ಲಾಗಿದ್ದ ನನ್ನನ್ನ ಸುಂದರ ಮೂರ್ತಿಯನ್ನಾಗಿ ಮಾಡಿದ ಶಿಲ್ಪಿ ಚಚ್ಚ ನೀವು, ಶಿಲ್ಪಿ. ಇವತ್ತು ನಿಮ್ಮ ಮುಂದೆ ನಾನು ಬಹಳ ಸಣ್ಣವಾಗ್ಬಿಟ್ಟೆ ಚಚ್ಚ. ಅಲ್ಲ ಚಚ್ಚ, ನಿಮ್ಮಿಬ್ಬರ ಸ್ನೇಹಕ್ಕಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿ ಆ ಅಲ್ಲನ ಸೇವೆ ಮಾಡುತ್ತಿರುವ ನಿಜವಾದ ದೈವಿ ಭಕ್ತರು ಚಚ್ಚ ನೀವು. ನಿಮಗೆ ನಾನು ಮಾತಾಡಬಾರ್ದಾಗಿತ್ತು. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು. ಆಗ್ತೀನಿ ಚಚ್ಚ, ನಾನು ಇವತ್ತ ಬದಲಾಗ್ತೀನಿ. ನಮ್ಮ ಮನೆತನದ ವಿಷಯ ನಿಮ್ಮ ಬಾಯಿಂದ ಕೇಳಿದ ಮೇಲೂ ನಾನು ಬದಲಾಗ್ಲಿಲ್ಲ ಅಂದ್ರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ, ನನ್ನ ಬದುಕಿಗೆ ಅರ್ಥನೇ ಇಲ್ಲ. ಅಪ್ಪ, ನಾ ಭಾಳ ಹೊರಟಾಗಿ ನಡ್ಕೊಂಡಿನಿ. ನಿನ್ನ ಮನಸ್ಸಿಗೆ ಭಾಳ ನೋವು ಕೊಟ್ಬಿಟ್ಟಿನಿ. ನನ್ನನ್ನು ಕ್ಷಮಿಸು ಅಂತ ಕೇಳೋ ಯೋಗ್ಯತೆನೂ ನನಗಿಲ್ಲಪ್ಪ. ಶೀಲಾ, ನನ್ನ ಕೈ ಹಿಡಿದು ಈ ಮನೆಗೆ ಬಂದು ನಿನಗೆ ಸುಖ, ಶಾಂತಿ, ನೆಮ್ಮದಿ ಏನು ಕೊಡಲಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ತೀಯ ಶೀಲಾ? ಇದೇನು ಮಾಡ್ತಿದ್ದೀರಾ ನೀವು? ನನ್ನಲ್ಲಿ ಕ್ಷಮೆ ಕೇಳೋದ ಬೇಡ ರೀ.
ಅಂತ ನನ್ನ ತಾಳ್ಮೆಗೆ ಫಲ ಸಿಕ್ತು, ನನ್ನ ಸಹನೆಗೆ ಶಾಂತಿ ಸಿಕ್ತು. ನನಗಿಷ್ಟೇ ಸಾಕು, ಇನ್ನೇನು ಬೇಡ. ಇಮಾಮೆ, ಇದನ್ನೆಲ್ಲ ನನ್ನ ಮಗನ ಮಾತಾಡಕತ್ತೇನೇನು? ಇದನ್ನ ನಾನು ನಂಬುದೇನು? ನಂಬು ಗೌಡ, ನಂಬು. ನಿನ್ನ ಮಗನ ಅಜ್ಞಾನದ ಕಣ್ಣು ಮುಚ್ಚಿ ಸುಜ್ಞಾನದ ಕಣ್ಣು ತೆರೆಯಾಕತ್ತೈತೆ. ನಂಬು ಗೌಡ. ನನಗಿನ್ನೂ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಐತೆ. ಮೊದಲು ಆ ರತನ್ ಲಾಲ್ನ ಮನೆ ಹುಡುಕಿ ಅಲ್ಲಿರೋ ಹೆಣ್ಣು ಮಗಳು ಯಾರು ಅಂತ ಕಂಡು ಹಿಡಿಬೇಕು. ಅಂದ್ರೆ ಅವನ ಮನೆಯಾಗಿರೋ ಹೆಣ್ಣು ಮಗಳು ನನ್ನ ತಂಗಿ ಮಗಳು ಆಗಿರ್ಬಹುದು ಅಂತೀಯ? ನಿಸ್ಸಂದೇಹವಾಗಿ ನಿನ್ನ ತಂಗಿಯ ಮಗಳೇ ಆಗಿರ್ತಾಳೆ. ಹಾಗಾದ್ರೆ ಅಪ್ಪ, ಆ ಮಾಲ ನನ್ನ ಒಡೆ ಹುಟ್ಟಿದ ತಂಗಿ. ಹೌದವಾ? ನೀವಿಬ್ರು ಶಾಂತವನ ಅವಳಿ ಜವಳಿ ಮಕ್ಕಳವ, ಅವಳಿ ಜವಳಿ ಮಕ್ಕಳು. ನಿನ್ನ ತಂದೆಯ ದುಷ್ಕೃತದಿಂದಾಗಿ ಸಣ್ಣವರಿದ್ದಾಗಲೇ ನೀವಿಬ್ರು ಆಗ್ಲಿದ್ರಿ. ನಿನ್ನ ದೈವ ಚಲೋ ಇತ್ತು, ನನ್ನ ಕೈಯಾಗ ಸಿಕ್ಕು ಸಂಸ್ಕಾರವಂತಳಾಗಿ ಬೆಳೆದು ಉತ್ತಮರ ಮನೆಗೆ ಸೊಸೆಯಾದಿ. ಪಾಪ ಆಕಿ ದೈವ ಕೆಟ್ಟದಿತ್ತು. ಆ ದುಷ್ಟ ರತನ್ ಲಾಲ್ನ ಕೈಯಾಗ ಸಿಕ್ಕು ಈಗ ಹೆಂಗದಾಳೋ ಏನು ಮಾಡಕತ್ತಾಳೋ ಗೊತ್ತಿಲ್ಲ. ಗೌಡ, ನಾನಿವತ್ತೇ ಅಲ್ಲಿಗೆ ಹೋಗಿ ಆ ಹುಡುಗಿನಲ್ಲಿಂದ ಪಾರು ಮಾಡ್ತೀನಿ ಗೌಡ, ಪಾರು ಮಾಡ್ತೀನಿ. ಏ ಇಮಾಮೆ, ಇಮಾಮೆ, ಶೀಲಾ ಮಾಲ ನನ್ನ ತಂಗಿ ಮಕ್ಕಳು ಅಂತ ನಿನ್ನಿಂದ ಗೊತ್ತಾತಪ್ಪ. ನಿನ್ನ ಋಣ ಈ ಜನ್ಮದಾಗ ತೀರ್ಸಕ್ಕಾಗುದಿಲ್ಲ. ನಡಿಯಪ್ಪ, ನಿನ್ ಜೊತೆ ಮಾತಾಡ್ಕೋ ಅಂತ ಅಕ್ಷಿತನ ನಾನು ಬರ್ತೀನಿ. ನಡಿ. ಇವತ್ತು ನಮ್ಮ ಮನೆಯಲ್ಲಿ ನಡೆದ ಘಟನೆ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡುವುದರ ಜೊತೆಗೆ ನಿನ್ನ ವ್ಯಕ್ತಿತ್ವದ ಬಗ್ಗೆ ಅರಿವು ಮೂಡಿಸ್ತು. ಹಿರಿಯರು ಬಾಳಿ ಬೆಳಗಿದ ಈ ಮನೆ ಮತ್ತೊಬ್ಬರ ಪಾಲಾಗುವುದನ್ನು ತಡೆದ ನೀನು ನನ್ನ ಹೆಂಡತಿ ಅಷ್ಟೇ ಅಲ್ಲ, ನನ್ನ ಪಾಲಿನ ಧರ್ಮ ದೇವತೆಯಾದೆ. ಹೋಗ್ಲಿ ಬಿಡಿ, ಇವತ್ತು ನೀವು ಬದಲಾಗಿರೋದು ನೋಡಿ ನನಗೆ ಪುನರ್ಜನ್ಮ. ಹಲೋ, ನಾನೇ ರತನ್ ಲಾಲ್ ಮಾತಾಡೋದು. ಅದೇ 3 ಜನ ಹುಡುಗಿ ರೆಡಿ ಆದ್ರ? ಇದೇ ವಾರದಲ್ಲಿ ಬರ್ಬೇಕ್ರಿ. ಹಾಂ, ಅಡ್ವಾನ್ಸ್ ಬೇಕಾದಷ್ಟು ಕೇಳ್ರಿ, ಕೊಡ್ತೀನಿ. ನಮ್ಮ ಮನೆಗೆ ನನ್ನ ದಂಧೆ ಬಗ್ಗೆ ತಿಳಿಸಿ ಹೇಳ್ರಿ ಅವರಿಗೆ. ಹಾಂ, ಓಲೋ ಹೊಸ ಕಸ್ಟಮರ್ ಬಂದ್ರೆ ಆಮೇಲೆ ಕಾಲ್ ಮಾಡ್ತೀನಿ. ರತನ್ ಲಾಲ್ ಅಂದ್ರೆ ನಾನೇ ಯಾರು ಬೇಕಾಗಿತ್ತು? ಹೂವ ನಾವಲ್ಲಿ ಇಷ್ಟು ದುಡ್ಡಿಗೆ ತಕ್ಕ ಮಾಲು ನಮ್ಮ ಹತ್ರ ಇಲ್ಲ ಸಾಹೇಬ್ರೆ. ಈ ಮನೆಯಾಗ ಮಾಲಾ ಅನ್ನೋ ಹೆಣ್ಮಗಳದಾಳಲ್ಲ, ಹಾಂ, ಇದ್ದಾಳೆ. ಆಕಿನೇ ಬೇಕಾಗಿತ್ತು. ಅವಳು ಮೈಯಲ್ಲಿ ಹುಷಾರಿಲ್ಲ, ಪರವಾಗಿಲ್ಲ. ನಮ್ಮ ಮನೆಗೆ ಬಂದಿರಾಕಿನ ಹಾಗೆ ವಾಪಸ್ ಕಳ್ಸೋದೇ ಇಲ್ಲ. ಮಾಲಾ, ಏ ಮಾಲಾ, ಏನಣ್ಣಯ್ಯ? ಹೊಸ ಕಸ್ಟಮರ್ ಬಂದಿದ್ದಾರೆ, ಹೊರಗಡೆ ಬಾರಮ್ಮ. ಏನೇ ಬಂಗಾರಿ, ಇಷ್ಟೊಂದು ಕೆಮ್ತಾ ಇದೆಯಾ? 1 ನಿಮಿಷ ಇರು. ಪರವಾಗಿಲ್ಲ. ನಿಧಾನ. ನೋಡು, ಸ್ಟಾರ್ಟಿಂಗು ಗಂಟ್ಲು ಉರಿತಾ ಇರುತ್ತೆ, ಪರವಾಗಿಲ್ಲ. 30, 90, 60 ಅಂತ ಕುಡಿತಾ ಇದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಹೊಸ ಕಸ್ಟಮರು ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋ. ಸಾಹೇಬ್ರೆ, ಮಾತಾಡಿಸಿ. ಬಾಲ ಮಗಳೇ, ಬರಬ. ನನ್ನನ್ನು ಮಗಳೇ ಅಂತ ಕರೆದ್ರ? ಈ ನಿಮ್ಮ ಮಾತುಗಳು, ನಿಮ್ಮ ಸರಳತೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಬುದ್ಧಿಗೆ ಅರಿಯಲಾರದ ವಿಷಯವನ್ನ ನಿನಗೆ ತಿಳಿಸಿ ಹೋಗಬೇಕು ಅಂತಾನೆ ಬಂದಿದವ. ತಾಯಿ, ನೀನೀಗ ಮಾಡ್ತಾ ಇರೋ ಈ ವೃತ್ತಿ ನಿನ್ನ ರೂಪ, ಯೌವನ, ಸೌಂದರ್ಯ ಇರೋ ಮಠ ಮಾತ್ರ. ಅದು ಮುಗಿದ ಮೇಲೆ ಬಾಡಿದ ಹೂವನ್ನ ಕಸದ ಬುಟ್ಟಿಗೆ ಚೆಲ್ಲುವಂಗ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರ. ಆಗ ನೀನು ಎಲ್ಲಿಗೆ ಹೋಗ್ತೀಯವ? ಹೆಂಗ ಬದುಕ್ತಿ? ಇಲ್ಲ, ಈ ಮಾಲ ಎಂದೆಂದಿಗೂ ಬಾಡದ ಕುಸುಮ. ನಿತ್ಯ ಸಂಜೆ ಮಲ್ಲಿಗೆ ನಾನು, ನಿತ್ಯ ಸಂಜೆ ಮಲ್ಲಿಗೆ ನಾನು. ಇದರಾಗ ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪಾಗಿದ್ದವ. ಸೃಷ್ಟಿಯ ನಿಯಮದಂಗ ಬೆಳಗು, ಮಧ್ಯಾಹ್ನ, ಸಂಜೆ, ರಾತ್ರಿ ಆಗುವಂಗ ಹುಟ್ಟು, ಬಾಲ್ಯ, ಯೌವನ, ಮುಪ್ಪು, ಮರಣ ಇವು ಪ್ರತಿಯೊಬ್ಬರಿಗೂ ಬರಾಕಬೇಕು. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಪವಿತ್ರವಾದ ಮನುಷ್ಯ ಜನ್ಮ ಬಂದೈತಿ.
ಅರಿವಿನ ಜನ್ಮಕ್ಕೆ ಬಂದಿರೋ ನಾವು ಇಲ್ಲಿಗೆ ಯಾಕೆ ಬಂದೀವಿ? ಇಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಏನು? ಈ ಭೂಮಿಯ ಋಣವನ್ನು ಮುಗಿಸಿ ಮುಂದೆ ನಾವು ಎಲ್ಲಿಗೆ ಹೋಗ್ತೀವಿ ಇದನ್ನ ಅರಿಯುವ ಸಾಧನೆಯೇ ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಸಂತರ ಶರಣರ ಸತ್ಸಂಗದಲ್ಲಿ ಪಾಲ್ಗೊಂಡು ಆ ಮಹಾನುಭಾವರು ನಡೆಸಿಕೊಡುವ ಪುರಾಣ ಪುಣ್ಯಕಥೆ ಪ್ರವಚನಗಳನ್ನ ತದೇಕ ಚಿತ್ತದಿಂದ ಕೇಳಿದ್ದೇ ಆದಲ್ಲಿ ಕಲ್ಮಶವಾದ ಈ ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗಾದರೂ ನಿರ್ಮಲವಾಗುತ್ತೆ, ನಿರ್ಲಿಪ್ತತೆಯ ಭಾವ ಬೆಳೆಯುತ್ತೆ ತಾಯಿ. ಅಯ್ಯ, ಇಲ್ಲಿವರೆಗೂ ಈ ಮನೆಗೆ ಬಂದು ಹೋಗುವ ಗಂಡಸರ ಬಾಯಿಂದ ಬರೀ ಸೊಂಟದ ಕೆಳಗಿನ ಅಸಹ್ಯಕರವಾದ ಮಾತುಗಳನ್ನು ಕೇಳಿದ ಈ ನನ್ನ ಕಿವಿಗಳಿಗೆ ಇವತ್ತು ನೀವು ಆಡುತ್ತಿರುವ ಮಾತುಗಳು ಬಂಗಾರದ ಗಿಂಡಿಯಲ್ಲಿ ಜೇನುತುಪ್ಪ ಸವಿದಷ್ಟು ಆನಂದವಾಗ್ತಾ ಇದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಇನ್ನು ಕೇಳಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಏನನ್ನುತ್ತಾರೆ? ಇದಕ್ಕೆ ಶ್ರವಣ ಭಕ್ತಿ ಅಂತಾರವ. ನಿನ್ನ ಮಾತಿನ ರೀತಿ ನೀತಿ ನೋಡಿದ್ರೆ ನಿನ್ನಲ್ಲಿ ಭಕ್ತಿಯ ಬೀಜ ಮೊಳಕೆಯೊಡೆಯಾಕತ್ತೈತಿ ತಾಯಿ. ಮಲಿನವಾದ ಈ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡೇ ನಾನಿಲ್ಲಿಂದ ಹೋಗ್ತೀನವ. ಅಯ್ಯ, ನಾನು ನಿಮ್ಮನ್ನು ಏನು ಅಂತ ಕರೆಯಲಿ? ಅಪ್ಪ ಅಂತ ಕರಿ ತಾಯಿ. ನಾನು ನಿಮ್ಮನ್ನು ಅಪ್ಪ ಅಂತ ಕರೆಯಲಿ? ಅಪ್ಪ ಅಂತ ಕರಿಯವ. ಇಲ್ಲಿವರೆಗೂ ಈ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಇವ್ಯಾವ ಶಬ್ದ ನನ್ನ ಬಾಯಿಂದ ಬಂದೇ ಇಲ್ಲ. ಇಂದು ಮೊದಲನೇ ಬಾರಿ ನನ್ನ ಮನೆಗೆ ಬಂದ ಒಬ್ಬ ಮಹಾನುಭಾವನಿಗೆ ಬಾಯಿ ತುಂಬ ಅಪ್ಪ ಅಂತ ಕರೀತಾ ಇದ್ದೇನೆ. ಅಪ್ಪ, ನಾನು ಈ ವೇಷ ವೃತ್ತಿ ಮಾಡ್ತಿರೋದು ತಪ್ಪೇ? ಬಹಳ ದೊಡ್ಡ ತಪ್ಪು ತಾಯಿ. ಹಾಗಾದ್ರೆ ಆದಿ ಕಾಲದಿಂದ ಈಗಿನ ಕಾಲದವರೆಗೂ ವೇಷರಿದ್ದಾರೆ, ವೇಷ ವೃತ್ತಿನೂ ಇದೆ. ಇದು ಇಲ್ಲದೆ ಹೋಗಿದ್ದರೆ ಯೌವನದ ಯುವಕರ ಉದ್ರೇಕದ ಮನಸ್ಸು ತಮ್ಮ ತಮ್ಮ ರಕ್ತ ಸಂಬಂಧದಲ್ಲಿ ತಮ್ಮ ಕಾಮದ ಹಸಿವು ಹಿಂಗಿಸ್ಕೊಳ್ತಾ ಇತ್ತು. ಇವತ್ತೇನಾದ್ರೂ ಈ ಸಮಾಜದಲ್ಲಿ ಮನಿತರಸ್ಥ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮಂತ ವೇಷರು, ವೇಷವೃತ್ತಿ. ತಾಯಿ, ವೇಶ್ಯಾವೃತ್ತಿ ಮಾಡೋರು ಹುಟ್ಟಿದಾಗಿನಿಂದಲೇ ಎಲ್ಲರೂ ವೇಶ್ಯರಾಗಿ ಹುಟ್ಟಿರೋದಿಲ್ಲಮ್ಮ. ಅವರು ಬೆಳೆದು ಬಂದಿರುವ ಪರಿಸರ, ಚಂಚಲವಾದ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಳ್ಳದೇ ಇರುವುದು, ತಂದೆ ತಾಯಿ ಒಳ್ಳೆಯ ಸಂಸ್ಕಾರ ಕೊಡದೇ ಇರೋದು, ನಾನಾ ಕಾರಣಗಳಿಂದ ಈ ವೃತ್ತಿಗಿಳಿದಿರಬಹುದು. ಆದರೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬುವಷ್ಟರಲ್ಲಿ ಮದುವೆ ಮಾಡಿದರೆ ಯಾವ ಯುವಕರು ಅಡ್ಡ ಹಾದಿಗೆ ಬೀಳಂಗಿಲ್ಲ, ಯಾವ ಯುವತಿಯ ಮೇಲೂ ಶೋಷಣೆ ಆಗಂಗಿಲ್ಲ ಅನ್ನೋದು ನನ್ನ ಭಾವನೆ ತಾಯಿ. ಅಪ್ಪಾಜಿ, ಹಣಕ್ಕಾಗಿ ಮೈ ಮಾರ್ಕೊಂಡು ವೇಷ ವೃತ್ತಿಯಲ್ಲಿರುವ ನಾನು ಎಲ್ಲರಂತೆ ಮದುವೆಯಾಗಿ ಈ ಸಮಾಜದಲ್ಲಿ ಪತಿರ್ವತೆಯಾಗಿ ಬಾಳಬಹುದೇ? ಬಾಳಬಹುದಮ್ಮ, ಖಂಡಿತವಾಗಿಯೂ ಬಾಳಬಹುದು. ನನ್ನ ಸಮಾಧಾನಕ್ಕಾಗಿ ಹೇಳಬೇಡಿ, ನನ್ನ ಮನಸ್ಸಿನ ಪ್ರಶ್ನೆಗೆ ಯೋಗ್ಯವಾದ ಉತ್ತರ ಬೇಕು. ಹೇಳ್ತೀನಿ ತಾಯಿ. ಈ ಮದುವೆ ಅಂದ್ರೆ ಪ್ರಾಯದ ವಯಸ್ಸಿಗೆ ಬಂದಿರೋ ಹುಡುಗರಿಗೆ ಚಿತ್ತ ಚಂಚಲವಾಗುವ ಮುನ್ನವೇ ತಂದೆ ತಾಯಿಗಳು ಅನುರೂಪವಾದಂತಹ ಹುಡುಗಿಯನ್ನ ನೋಡಿ ಧರ್ಮಶಾಸ್ತ್ರಗಳನ್ನು ಬಲ್ಲ ಪುರೋಹಿತರಿಂದ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ವರನ ಬಾಯಿಯಿಂದ ನುಡಿಸಿ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸುವ ಆ ಶುಭಗಳಿಗೆಗೆ ಮದುವೆ ಅಂತ ಕರೀತಾರವ. ಅಂದಿನಿಂದಲೇ ಆ ಹೆಣ್ಣು ಆ ಗಂಡಿನ ಸ್ವತ್ತು. ಮುತ್ತೈದೆಯಾದ ಹೆಣ್ಣು ದೇವತೆಗೆ ಸಮಾನ. ಮದುವೆ ಈ ಮದುವೆಯನ್ನು ಪವಿತ್ರವಾದ ಅನುಬಂಧದಲ್ಲಿ ಇಷ್ಟೊಂದು ಪಾವಿತ್ರತೆ ತುಂಬಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಪ್ಪಾಜಿ, ನನಗೆ ಗೊತ್ತೇ ಇರಲಿಲ್ಲ. ಹೆಣ್ಣು ಅನ್ನೋ ಶಬ್ದ ಒಂದೇ ಆದರೂ ಮುತ್ತೈದೆಯಾದ ಆ ಹೆಣ್ಣಿಗೂ ದಿನಕ್ಕೊಬ್ಬರ ಜೊತೆ ಮಲಗುವ ಈ ಹೆಣ್ಣಿಗೂ ಎಷ್ಟೊಂದು ವ್ಯತ್ಯಾಸ, ಎಷ್ಟೊಂದು ವ್ಯತ್ಯಾಸ. ಆದ್ರೂ ಅಪ್ಪಾಜಿ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಪ್ಪಾಜಿ, ಸಿಗಲಿಲ್ಲ. ಹೇಳ್ತೀನವ. ಆದ್ರೆ
ನಾ ಹೇಳೋ ಮಾತು ಬಹಳ ಕಠಿಣ ಆಗಿರುತ್ತ. ಈ ನಮೂನಿ ಕುಡಿದು ನಶೆಯ ಮತ್ತಿನಾಗಿರೋ ನಿನಗ ನನ್ನ ಮಾತಿನ ಅರ್ಥ ಆಗುತ್ತೋ ಇಲ್ಲೋ? ಬಿಡಿ ಅಪ್ಪಾಜಿ, ಇವತ್ತು ನೀವು ಆ ವಿಷಯ ಹೇಳಲೇಬೇಕು, ನಾ ಕೇಳಲೇಬೇಕು. ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ. ಏನೋ ಅಂದೆಲವ, ಇನ್ನೊಮ್ಮೆನ್ನು? ಅಪ್ಪಾಜಿ, ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ. ನೀನು ಕೇಳಿದ ಪ್ರಶ್ನೆಗೆ ಉತ್ತರ ನಿನ್ನ ಮಾತನಾಗ ಆಯ್ತಲ್ಲವ? ಆ? ಈ ದೇಹ ಬ್ಯಾರೆ ಆತ್ಮ ಬ್ಯಾರೆ ಅಂತ ನಿನಗೆ ಅರ್ಥ ಆತಿಲ್ಲೋ? ಆಗಿದೆ ಆಗಿದೆ ಅಂದಾಗ ಈ ಮದುವೆ ಸಂಪ್ರದಾಯ ಇವೆಲ್ಲ ಭೌತಿಕವಾದ ಈ ಶರೀರಕ್ಕೆ ಸಂಬಂಧಪಟ್ಟದ್ದೇ ವಿನಃ ಆತ್ಮಕ್ಕಲ್ಲ. ನಿಜವಾದ ಆತ್ಮಾನಂದವನ್ನ ಪಡೆಯಬೇಕಾದ್ರೆ ಅಣ್ಣ ಬಸವಣ್ಣನವರು ಹೇಳಿದಂಗ ಶರಣ ಸತಿ ಲಿಂಗಪತಿ ಈ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಇಷ್ಟ ಲಿಂಗದಲ್ಲಿ ನಿಷ್ಠೆಯುಳ್ಳ ವ್ಯಕ್ತಿಗೆ ಈ ಜಗತ್ತೆಲ್ಲ ಶೂನ್ಯವಾಗಿಯೇ ಕಾಣಿಸುತ್ತೆ. ಲಿಂಗದಲ್ಲಿ ಆನಂದ, ಮಂತ್ರದಲ್ಲಿ ಜ್ಞಾನ, ಇವೆರಡರ ಆನಂದವನ್ನು ಅನುಭವಿಸುವವನು ನಿಜವಾದ ತತ್ವಜ್ಞಾನಿಯಾಗಿರ್ತಾನೆ. ಅವಾಗ ಈ ಜಗತ್ತೆಲ್ಲ ಆನಂದವಾಗಿಯೇ ಕಾಣಿಸುತ್ತೆ. ತಾಯಿ, ಭೌತಿಕವಾದ ಈ ನಿನ್ನ ಶರೀರ ಅಪವಿತ್ರವಾಗಿರಬಹುದು, ಆದ್ರೆ ನಿನ್ನಾತ್ಮ ಪರಿಶುದ್ಧವಾಗೈತವ. ನಿನಗೆ ನಿಜವಾದ ಆತ್ಮಾನಂದವನ್ನ ಪಡೆಯಬೇಕೆಂಬ ಹೆಬ್ಬಯಕೆ ಇದ್ರ ಹಿಂದೆ ಈ ಕುಡಿತ, ವೇಷವಾಟಿಕೆ ಇದೆಲ್ಲವನ್ನ ತೊರೆದು ನನ್ನ ಕೂಡ ಬಾ. ನಿನಗ ಯೋಗ್ಯ ಗುರುಗಳಿಂದ ಲಿಂಗ ದೀಕ್ಷೆ ಕೊಡಿಸ್ತೀನಿ. ಆಗ ನೀನು ಶಿವ ಶರಣೆಯಾಗ್ತೀಯ. ಶರಣ ಸತಿಯಾದ ನಿನಗ ಲಿಂಗವೇ ಪತಿಯಾಗ್ತಾನೆ. ಆಗ ನೀನು ಆ ಭಗವಂತನ ದೃಷ್ಟಿಯಲ್ಲಿ ಪತಿರತಿಯಾಗಿಯೇ ಕಾಣಿಸ್ತೀಯವಾ, ಪತಿರತಿಯಾಗಿಯೇ ಕಾಣಿಸ್ತೀಯ. ಆಯ್ತು ಅಪ್ಪಾಜಿ, ಇವತ್ತಿನಿಂದ ಈ ಕುಡಿತ, ಈ ವೇಷವಾಟಿಕೆ ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ. ಆದ್ರೂ ಅಪ್ಪಾಜಿ, ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಲೇ? ಕೇಳವ. ನೀವ್ಯಾರು? ಸಾಕಷ್ಟು ಹಣ ಕೊಟ್ಟು ನನ್ನನ್ನು ಹುಡುಕಿಕೊಂಡು ಇದೇ ಮನೆಗೆ ಯಾಕೆ ಬಂದ್ರಿ? ವೇಷೆಯಾದ ನನ್ನಲ್ಲಿ ಬದಲಾವಣೆ ಕಾಣಬೇಕು ಅಂತ ಯಾಕೆ ಬಯಸಿದ್ರಿ? ಈ ಮಾತು ನಿನ್ನ ಬಾಯಾಗ ಬರಲಿ ಅಂತ ಸಮಯ ಕಾಯ್ತಾ ಇದ್ದವ. ಕೇಳ್ತಾಯಿ, ಈಗ ಹೇಳ್ತೀನಿ ನಿನ್ನ ಜನ್ಮ ರಹಸ್ಯ. ನನ್ನ ಜನ್ಮ ರಹಸ್ಯ? ನೀನು ಹುಟ್ಟಿದ್ದು ಈ ವೇಶ್ಯೆಯರ ಮನೆಯಾಗಲ್ಲವಾ, ಮಹಾನ್ ಪತಿರತಿಯ ಹೊಟ್ಟೆ ಒಳಗ. ನಿಮ್ಮಪ್ಪ ಕಟುಕ ತನ್ನ ಕುಡಿತದ ದುಶ್ಚಟಕ್ಕಾಗಿ ವರ್ಷದ ಹಸು ಕಂದಮ್ಮಗಳಾಗಿದ್ದ ನಿಮ್ಮಿಬ್ಬರನ್ನ ರತನ್ ಲಾಲ್ ಎನ್ನುವ ಮಗ ಮಾರಿಕೊಂಡಿದ್ದ. ಆಗ ನಿಮ್ಮವ್ವ ಆ ರತನ್ ಲಾಲ್ನೊಂದಿಗೆ ಹೋರಾಡಿ ಒಂದು ಕೂಸಿನ ತಂದು ನನ್ನ ಕೈಯಾಗ ಕೊಟ್ಟು ನಿನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಹೋದಳು. ಸತ್ತು ಹೋದ ನನ್ನ ತಾಯಿ ನನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಹೋದಳೆ. ನಿಜಾನಮ್ಮ, ಮಕ್ಕಳನ್ನು ಮಾರಿಕೊಂಡು ಕಟುಕನಾಗಿದ್ದ ನಿಮ್ಮಪ್ಪ ಇನ್ನೊಂದು ಕೂಸು ಇಲ್ಲದನ್ನ ಕಂಡು ಎಲ್ಲಿ ಇನ್ನೊಂದು ಕೂಸು ಎಲ್ಲಿ ಹೇಳುವಂತ ನಿನ್ನ ತಾಯಿಗೆ ಹೆದರಿಸಿ ಬೆದರಿಸಿ ಕೊನೆಗೆ ಕೊಲೆ ಮಾಡೇ ಬಿಟ್ಟ ತಾಯಿ. ಆವಾಗ ಒಂದು ಕೂಸು ನನ್ನ ಹತ್ರ ಉಳಿತು, ಇನ್ನೊಂದು ಕೂಸು ರತನ್ ಲಾಲ್ನ ಕೈ ಸೇರ್ತು. ನನ್ನ ಬಳಿ ಬೆಳೆದ ನಿನ್ನಕ್ಕ ಸಂಸ್ಕಾರವಂತಳಾಗಿ ಉತ್ತಮರ ಮನೆಗೆ ಸೊಸೆಯಾದ್ಲು. ಆದ್ರೆ ಆ ದುಷ್ಟ ರತನ್ ಲಾಲ್ನ ಕೈಗೆ ಸಿಕ್ಕ ನೀನು ಮಹಾನ್ ಗರತಿ ಹೊಟ್ಟೆಯಾಗ ಹುಟ್ಟಿದ್ರು ಸಮಾಜದಾಗ ವೇಶ್ಯೆಯಾಗಿ ಬಾಳಬೇಕಾಯ್ತವ, ವೇಶ್ಯೆಯಾಗಿ ಬಾಳಬೇಕಾಯ್ತು. ಅಪ್ಪಾಜಿ, ಹಾಗಾದ್ರೆ ನಾನು ಒಳ್ಳೆಯ ತಾಯಿಯ ಗರ್ಭದಲ್ಲಿ ಜನಿಸಿದ ಮಗಳೇ? ಅಲ್ಲಾನ ಸಾಕ್ಷಿಯಾಗಿಯೂ ಸತ್ಯ ತಾಯಿ. ನನಗೊಬ್ಬಳ ಅಕ್ಕ ಇದ್ಲು ಅಂತ ಹೇಳಿದ್ರಲ್ಲ, ಈಗ ಅವಳು ಎಲ್ಲಿದ್ದಾಳೆ? ಸದ್ಗೃಹಿಣಿಯಾಗಿ
ತನ್ನ ಗಂಡನ ಜೊತೆ ಸಂತೋಷವಾಗದಳವ. ಅವಳನ್ನು ಒಂದೇ ಒಂದು ಸಾರಿ ಕಣ್ಣು ತುಂಬ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ತೋರಿಸ್ತೀರಾ ಅಪ್ಪಾಜಿ? ವಿಧಿಯಾಟ ಎಂಥ ವಿಚಿತ್ರ ತಾಯಿ, ವಿಧಿಯ ಸಂಕಲ್ಪ ಎಂಥ ವಿಚಿತ್ರ. ನಿನ್ನಕ್ಕ ನಿನ್ನ ಮನೆಗೆ ಬಂದು ಆದರೂ ನಿನಗಾಕಿನ ಗುರ್ತು ಹಿಡಿಯಕ್ಕಾಗಲಿಲ್ಲ. ನನ್ನಕ್ಕ ನನ್ನ ಮನೆಗೆ ಬಂದಿದ್ದಳೆ ಯಾವಾಗ? ನಿನ್ನಕ್ಕನ ಗಂಡ ನಿನ್ನ ಜೊತೆ ಇದ್ದಾಗ. ನನ್ನಕ್ಕನ ಗಂಡ ನನ್ನ ಜೊತೆಯಲ್ಲಿ ಯಾರು? ಬ್ಯಾರೆ ಯಾರು ಅಲ್ಲವಾ, ಶಿವನಗೌಡ. ಶಿವನಗೌಡ ನನ್ನ ಅಕ್ಕನ ಗಂಡನೇ? ಹೌದು. ಅಯ್ಯೋ ದೇವ್ರೇ ದೇವ್ರೇ, ನಾನೇನ್ ಮಾಡ್ಲಿ? ನನ್ನದು ಎಷ್ಟು ಜನ್ಮದ ಪಾಪದ ಕರ್ಮ ಇರಬಹುದು. ಒಡ ಹುಟ್ಟಿದ ಅಕ್ಕನ ಗಂಡನೇ ವೇಷಿಯಾದ ನನ್ನನ್ನು ಹುಡುಕಿಕೊಂಡು ಬಂದನೆ ಅಂದರೆ ಶೀಲ ನನ್ನ ಒಡ ಹುಟ್ಟಿದ ಅಕ್ಕನೇ. ನಿಜ ತಾಯಿ. ದೇವ್ರೇ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಸಮಾಧಾನ ಮಾಡ್ಕೊಳ್ಳವ, ಸಮಾಧಾನ ಮಾಡ್ಕ. ಆ ಭಗವಂತನ ಅಪ್ಪಣೆ ಇಲ್ದ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿನೂ ಅಲಗಾಡಂಗಿಲ್ಲ. ಈ ಪ್ರಸಂಗನು ಅವನ ಅಪ್ಪಣೆಯಂಗ ನಡೆದೈತೆ ಅಂತ ಸಮಾಧಾನ ಮಾಡ್ಕೊಳ್ಳವ. ಬರ್ತೀನಿ ತಾಯಿ. ನಿಲ್ಲಿ ಅಪ್ಪಾಜಿ, ಒಂದೇ ಒಂದು ಸಾರಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಹಣೆ ಹಚ್ಚಬೇಕು ಅಂತ ಆಸೆ ಆಗ್ತಾ ಇದೆ. ತಾಯಿ, ಈ ನಿನ್ನ ಜೀವನದಾಗಿನ ಬದಲಾವಣೆ ಕಂಡು ನನಗೆ ಬಹಳ ಸಂತೋಷ ಆಗ್ತಾ ಇತ್ತವ. ಆದ್ರೂ ಹೋಗುವ ಪೂರ್ವದಾಗ ನಿನಗೊಂದು ಮುತ್ತಿನಂತ ಮಾತೆ ಹೇಳಿ ಹೋಗ್ತೀನಿ, ಕೇಳು ತಾಯಿ. ಈ ಶರೀರ ಆ ಬ್ರಹ್ಮ ರಚಿಸಿರುವ ಒಂದು ಸುಂದರವಾದ ಮಣ್ಣಿನ ಗಡಿಗೆ. ಆ ಭಗವಂತ ಇದನ್ನ ನಮಗ ಹೆಂಗ ಕೊಟ್ಟಿರ್ತಾನೋ ಹಂಗ ಹೊಳ್ಳಿ ಮುಟ್ಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಂತಲೇ ಶಿಶುನಾಳ ಶರೀಫ ಸಾಹೇಬರು ಒಂದು ಮಾತು ಹೇಳ್ಯಾರವ, ಗಡಿಗಿ ಜ್ವಾಕಿ ತಂಗಿ, ಗಡಿಗಿ ಜ್ವಾಕಿ ಅಂತ. ಮಾಲಾ, ಆ ಮುದುಗಿರಾಕಿ ಬರಿಗೈಯಿಂದ ಹೋದ್ನು ಅಥವಾ ಇನ್ನೇನಾದ್ರೂ ಖುಷಿ ಕೊಟ್ಟು ಹೋದ್ನು? ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡುವುದೂ ಇಲ್ಲ. ಅಂಥ ಜ್ಞಾನದ ಬುದ್ಧಿಯನ್ನೇ ಕೊಟ್ಟು ಹೋಗಿದ್ದಾರೆ ಅಣ್ಣಯ್ಯ. ಏನೇ ಇದು? ನಿನ್ ಬಾಯಿಂದಾಡು ಮಾತೇನೇ ಇದು? ಅಷ್ಟೇ ಅಲ್ಲ, ಇವತ್ತಿನಿಂದ ನಾ ಈ ವೇಷ ವೃತ್ತಿ ಮಾಡೋದೂ ಇಲ್ಲ. ನಿನಗೇನೆ ಬಂತು ದೊಡ್ಡ ರೋಗ? ಆ ಮುದುಕ ನಿನ್ ತಲೆಯಲ್ಲಿ ಅದೇನೇನು ತುಂಬೋದು ಏನೋ? ಅಲ್ಲ, ನೀನೀಗ ಸುಳ್ಗಾರಿಕೆ ಮಾಡೋದನ್ನ ಬಿಟ್ರೆ ನಿನ್ನ ಸತಿ ಸಾವಿತ್ರಿ ಅಂತ ಒಪ್ಕೊಳ್ತೇನೆ ಈ ಸಮಾಜ? ನನ್ನ ಬುದ್ಧಿಗೆ ತಿಳುವಳಿಕೆ ಬರೋಕ್ಕಿಂತ ಮೊದಲು ನನ್ನ ಕೈಯಿಂದ ಏನೇನು ಪಾಪದ ಕೆಲಸ ಮಾಡಿಸ್ಬೇಕಾಗಿತ್ತು ಎಲ್ಲ ಮಾಡಿಸ್ಬಿಟ್ಟಿಯ. ಈಗ ನಾನು ತಿಳಿದು ಅದೇ ತಪ್ಪು ಮಾಡಲಾರೆ. ಹಾಗಾದ್ರೆ ಇವತ್ತೇ ಮನೆ ಬಿಟ್ಟು ಹೋಗ್ಬೇಕು. ಈ ಮಾತು ನಿನ್ನ ಬಾಯಿಂದ ಬರಲಿ ಅಂತಾನೆ ಕಾಯ್ತಾ ಇದ್ದೆ. ಇವತ್ತೇ ಅಲ್ಲ, ಈ ಕ್ಷಣನೇ ಹೋಗ್ತೀನಿ. ಹೋಗೇ ಹೋಗು,
ಇಲ್ಲಿವರೆಗೂ ನಿನ್ನಿಂದ ಅದೇನೇ ಲಾಭ ತೆಗೆದುಕೊಳ್ಬೇಕಾಗಿತ್ತು ಎಲ್ಲವನ್ನೂ ತೆಗೆದುಕೊಂಡಾಯ್ತು. ಈಗ ನಿನ್ನ ದೇಹ ಕಾಯಿಲೆಗಳ ಗೂಡಾಗಿದೆ. ಈಗ ನಿನ್ನಿಂದ ನನಗೇನೂ ಪ್ರಯೋಜನವಿಲ್ಲ. ಹೊಸ ಹುಡುಗಿಯರನ್ನು ಹುಡುಕ್ತೀನಿ, ಖರೀದಿ ಮಾಡ್ತೀನಿ, ಮತ್ತೆ ನನ್ನ ತಂದೆ ನಾನು ಸೋರೋ ಮಾಡ್ತೀನಿ. ಅಪ್ಪ, ಯಾರಾದ್ರೂ ಭಿಕ್ಷೆ ನೀಡಿ ಅಣ್ಣ. ಅಯ್ಯ, ಭಿಕ್ಷೆ ನೀಡಿ ಅಯ್ಯ. ಅಯ್ಯೋ ಪಾಪ, ಯಾರು ಹೆತ್ತ ಮಗಳಮ್ಮ ನೀನು? ಇಷ್ಟು ಸಣ್ಣ ವಯಸ್ಸಿನಾಗ ಇಂಥ ದೊಡ್ಡ ರೋಗ ಬರಬೇಕಾದ್ರ ನೀನು ಮಾಡಿದ ತಪ್ಪಾದ್ರೂ ಏನಮ್ಮ? ನಾನು ಮಾಡಿದ ತಪ್ಪಿಗೆ ಲೆಕ್ಕವೇ ಇಲ್ಲ. ನನ್ನಿಂದಾಗಿ ಎಷ್ಟು ಜನ ಸಿರಿವಂತರ ಬದುಕು ಹಾಳಾಗಿದೆಯೋ ಏನು. ಆ ದೇವರು ನನಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ಅಮ್ಮ ಅಮ್ಮ, ನಿನಗೆ ನೋಡಕತ್ರ ಯಾಕೋ ಏನೋ ಗೊತ್ತಿಲ್ಲ. ನಿನ್ನ ದವಾಖಾನೆ ಕರ್ಕೊಂಡು ಹೋಗ್ಬೇಕು, ನಿನ್ನ ಈ ರೋಗನ ವಾಸಿ ಮಾಡಿಸ್ಬೇಕು ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳಕತೈತಿ ತಾಯಿ, ಒತ್ತಿ ಒತ್ತಿ ಹೇಳಕತೈತಿ. ನನ್ನ ಬಗ್ಗೆ ಇಷ್ಟೊಂದು ಅನುಕಂಪ ತೋರಿಸ್ತಾ ಇದ್ದೀರಲ್ಲ, ನೀವು ಯಾರು ಅಂತ ನಾನು ಕೇಳಬಹುದೇ? ಹೇಳ್ತೀನವ್ವ, ಹೇಳ್ತೀನಿ. ನನ್ನ ದುಶ್ಚಟಕ್ಕಾಗಿ ಹೆತ್ತ ಮಕ್ಕಳನ್ನ ಮಾರಿಕೊಂಡು ಬಂಗಾರದಂತ ಹೆಂಡ್ತಿನ ದುರ್ಮರಣಕ್ಕೆ ತಳ್ಳಿದ ಮಹಾಪಾಪಿಯಮ್ಮ ನಾನು, ಮಹಾಪಾಪಿ. ಹಾಗಾದ್ರೆ ರತನ್ ಲಾಲ್ ಅನ್ನವನಿಗೆ ನಿಮ್ಮ ಮಕ್ಕಳನ್ನು ನೀವು ಮಾರ್ಕೊಂಡಿದ್ದೀರಾ? ಹೌದಮ್ಮ, ಹೌದು. ಅಯ್ಯೋ ಪಾಪಿ, ಕೊನೆಗೂ ನಿನ್ನ ನೀಚ ಮುಖ ನನಗೆ ತೋರಿಸೇ ಬಿಟ್ಟಿಯಾ? ಹೊರಟೋಗೋ ಮೊದ್ಲಿನಿಂದ, ನನ್ನ ಕಣ್ಣು ಮುಂದಿನ ಹೊರಟೋಗೋ. ಅಂದ್ರ ನೀನು ನಿನ್ನ ಮಗಳು ಇಮಾಮ್ ಸಾಹೇಬ್ರೆ, ರತನ್ ಲಾಲನಿಗೆ ನೀನು ಮಾರಿಕೊಂಡ ಮಗಳು. ಏನ್ ಹೇಳಾಕತ್ತೀರಿ? ಗರತಿ ಹೊಟ್ಟಿ ಒಳಗೆ ಹುಟ್ಟಿದ್ರು ಸಮಾಜದಾಗ ವೇಶ್ಯೆಯಾಗಿ ಬಾಳಿದ ನಿನ್ನ ಮಗಳು. ನೋಡಿದ್ಯಾ ವಿಷಕಂಠ, ನೀನು ಮಾಡಿರುವ ತಪ್ಪಿನಿಂದಾಗಿ ನಿನ್ನ ಮಗಳು ಎಂಥ ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಮಗಳೇ, ಮಗಳೇ, ನಿನ್ನ ಈ ಪರಿಸ್ಥಿತಿಗೆ ನಾನಾ ಕಾರಣ. ಹೊಡೆಯವಾ ಹೊಡೆ. ಈ ನಿನ್ನ ಪಾಪಿ ತಂದೆಗೆ ನಿನ್ನ ಸಿಟ್ಟು ತೀರೋವರೆಗೂ ಹೊಡೆ ತಾಯಿ, ಹೊಡೆ. ಇಮಾಮ್ ಸಾಹೇಬ್ರೆ, ನೀವು ನನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಬಾರ್ದಾಗಿತ್ತು. ಜೈಲಿನಾಗ ಮರುಗಿ ಮರುಗಿ ಸತ್ತು ಹೋಗ್ತಿದ್ದೆ. ವಿಷಕಂಠ, ಹೆಣ್ಣಿನ ಮಹತ್ವ ಏನು ಅಂತ ನಿನಗೆ ತಿಳಿದಿಲ್ಲಪ್ಪ. ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಬಾಳ ಸಂಗಾತಿಯಾಗಿ ಬರುವವಳು ಹೆಣ್ಣು. ನಾಳೆ ನಾವು ಸತ್ತಾಗ ಹೃದಯ ತುಂಬಿ ಕಣ್ಣೀರು ಹಾಕುವವಳು ಹೆಣ್ಣು. ನಿಜ. ಹೆಣ್ಣು ಮಕ್ಕಳನ್ನ ತಾತ್ಸಾರ ಭಾವದಿಂದ ಕಾಣುವ ಕೆಲವು ಮಂದಮತಿಗಳಿಗೆ ನೀನು ಪಾಠವಾಗಬೇಕು ವಿಷಕಂಠ. ತಾಯಿ, ಎಷ್ಟೇ ಆಗ್ಲಿ ಅವನು ನಿನಗೆ ಜನ್ಮ ಕೊಟ್ಟ ತಂದೆ. ಹಣೆ ಹಚ್ಚಿ ನಮಸ್ಕಾರ ಮಾಡವ. ಮಗಳೇ, ಅಪ್ಪ, ಇಮಾಮ್ ಸಾಹೇಬ್ರೆ, ನನಗೆ ಇನ್ನೂ ಒಬ್ಬಳು ಮಗಳಿದ್ಲ, ಅವಳಲ್ಲಿ? ಇವಳೇ ಅಪ್ಪ, ನಿನ್ನ ಇನ್ನೊಬ್ಬಳು ಮಗಳು ಶೀಲಾ. ಮಗಳೇ ಶೀಲಾ, ದಯವಿಟ್ಟು ಈ ಪಾಪಿ ತಂದೆನ ಕ್ಷಮಿಸ್ಬಿಡವ. ನಾನು ಮಾಡಿದ ಪಾಪಕ್ಕ 25 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದಿನವ. ನೀನು ಎಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ರೇನು, ನಿನ್ನಿಂದ ಕೊಲೆಗೀಡಾದ ನನ್ನ ತಾಯಿ ಮತ್ತೆ ಬರ್ತಾಳೇನಪ್ಪ? ಇಲ್ಲವಾ, ಬರೋದಿಲ್ಲ. ನೀವಿಬ್ಬರು ಕ್ಷಮಿಸಲಾರದಂತ ತಪ್ಪು ಮಾಡಿನಿ ಖರೆ, ಆದ್ರ ನಿಮ್ಮ ತಾಯಿನ ನಾನು ಕೊಂದಿಲ್ಲ. ಮತ್ತೆ ಸುಳ್ಳು ಬಗಳ್ತೇನೋ ಚಾಂಡಾಲ? ಇಲ್ಲವ, ಇಲ್ಲ. ಅವತ್ತು ನಾನು ಶಾಂತನ ಕೊಲೆ ಮಾಡಲೇ ಇಲ್ಲ. ಅವತ್ತೇನು ನಡೀತು ಅಂದ್ರ, ಹೆತ್ತ ಮಕ್ಕಳನ್ನ ಮಾರಿಕೊಂಡ ನನ್ನಂಥ ಪಾಪಿ ಜೊತೆ ಬದುಕಬಾರ್ದು ಅಂತ ಶಾಂತ ನನ್ನ ಕೈಯಾಗಿದ್ದ ಚಾಕು ಕಸ್ಕೊಂಡು ತನ್ನ ಹೊಟ್ಟೆಗೆ ತಾನ ಹಾಕೊಂಡು ಸತ್ತು ಹಾತು. ಆಕೆ ಹೊಟ್ಟೆಗಿದ್ದ ಚಾಕು ತೆಗಿಯೋಷ್ಟ್ರೊಳಗ ನೀವು ಹೋಗಿ ಪೊಲೀಸರನ್ನ ಕರ್ಕೊಂಡ್ಬಂದು ನನ್ನ ಪೊಲೀಸರಿಗೆ ಒಪ್ಸೇ ಬಿಟ್ರಿ. ಇದು ಮಾವ ನಡೆದ ಸತ್ಯ ಘಟನೆ, ನಂಬ್ರಿ ನನ್ನ. ಗೌಡ, ವಿಷಕಂಠನ ಮಾತಿನಲ್ಲಿ ಸತ್ಯಾಂಶ ಐತೆ. ಹೋಗ್ಲಿ ಬಿಡು, ಆಗಿದ್ದಾಗ ಹೋಯ್ತು. ಸತ್ತಾಕೆಂತೂ ಹೊಳ್ಳಿ ಬರಂಗಿಲ್ಲ. ತಾಯಿ, ನಿಮ್ಮಪ್ಪ ಪಶ್ಚಾತ್ತಾಪದಿಂದ ಪರಿಶುದ್ಧನಾಗ್ಯಾನೆ. ನಮಸ್ಕಾರ ಮಾಡ. ಅಕ್ಕ, ನಿನ್ನ ಮನಸ್ಸಿಗೆ ಭಾಳ ನೋವು ತಪ್ಪನ್ನು ಕ್ಷಮಿಸಕ್ಕ, ಕ್ಷಮಿಸು. ಹೋಗ್ಲಿ ಬಿಡಮ್ಮ, ಇವತ್ತು ನನ್ನ ತಂದೆಯಿಂದ ನೀನು ಬದಲಾಗಿರೋದು ನೋಡಿ ನನಗೆ ಸಂತೋಷ ಆಗ್ತಿದೆ. ನನ್ನ ತಂಗಿ ಶರಣೆ ಆಗ್ತಾಳೆ, ನನ್ನ ತಂಗಿ ಶಿವ ಶರಣೆ ಆಗ್ತಾಳೆ. ತಾಯಿ, ಇವತ್ತಿನ ಕಾಲಕ್ಕೆ ಈ ರೋಗ ಏನು ದೊಡ್ಡದಲ್ಲವ. ಒಳ್ಳೆ ಕಡೆ ತೋರಿಸಿ ಗುಣಪಡಿಸ್ತೀನಿ. ಹಂಗ ಇನ್ನೊಂದು ವಿಚಾರ, ನಿನ್ನ ಮನೆಯಾಗಿದ್ನಲ್ಲ, ಅವನು ಯಾರು? ನಿನ್ನ ಅಣ್ಣ ಅನಿಸ್ಕೊಳ್ಳೋ ಪ್ರಾಣಿ. ಅವನು ಜೈಲು ಪಾಲಾಗ್ಯಾನೆ. ಮಾಮಿ, ಎಲ್ರು ಸಂತೋಷದಿಂದ ಇರ್ಬೇಕಾದ್ರ ಅವನವ್ರು ಆ ನಿಜ ನೆನಪರ ಯಾಕೆ ತೆಗಿತೀಯಪ್ಪ ಅಂತೀನಿ ನಾನು. ಗೌಡ, ಯಾಕೋ ಏನೋ ಇತ್ತಿತ್ತಲಾಗಿ ಈ ಜಂಜಾಟದೊಳಗೆ ಮನಸ್ಸಿಗೆ ಬಹಳ ಬೇಸರ ಆಗ್ಬಿಟ್ಟಿದ್ದಪ್ಪ. ನಿಂಗೆ ಹೇಳ್ತಾ ಇದ್ನಿ, ನಾನು ಹಜ್ಜಿಗೆ ಹೋಗಿ ಬರ್ತೀನಿ ಅಂತ. ಹೋಗ್ತೀನಿ, ಮಕ್ಕಾ ಮದೀನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಹಂಗ ಬರಬೇಕಾದ್ರೆ ಅಯೋಧ್ಯೆಗಿಳಿದು ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಿಕೊಂಡು ಬರ್ತೀನಪ್ಪ. ಮಾಮಿ, ನಿನ್ನಿಂದ ಇವತ್ತ ನನ್ನ ಮಗನ ಬಾಳೆ ಸುದ್ದಾತು. ನನ್ನ ತಂಗಿ ಮಕ್ಕಳು ನನ್ನ ಸಿಕ್ಕರು.
ನನಗಂತೂ ಹಿಡಿಸಲಾರದಷ್ಟು ಸಂತೋಷ ಆಗೈತಿ. ಅಕ್ಕ ಅಂಗಾರ ಆದ್ರ ತಂಗಿ ಬಂಗಾರ. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಆ ಭಗವಂತನನ್ನ ಪ್ರಾರ್ಥನೆ ಮಾಡೋಣ.